ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಪಾಕಶಾಲೆಯಲ್ಲಿ ರಸಾಯನಶಾಸ್ತ್ರ ಅಂತ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ರಸಾಯನಶಾಸ್ತ್ರ ಮತ್ತು ಪಾಕಶಾಸ್ತ್ರ ಅಥವಾ ನಾವು ಅಡುಗೆ ಮನೆ ಏನಿದೆಯಲ್ಲ ಅಥವಾ ನಮ್ಮದು ಪ್ರಯೋಗಾಲಯ ಏನಿದೆಯಲ್ಲ, ಲ್ಯಾಬ್ ಏನಿದೆಯಲ್ಲ, ಎರಡಕ್ಕೂ ತುಂಬ ಸಿಮಿಲಾರಿಟೀಸ್ ಇದೆ. ಅಲ್ಲೂ ನಾವು ಉರಿಯೋದು, ಅಡುಗೆ ಮನೆಯಲ್ಲಾದರೆ ಉರಿಯೋದು, ಬೇಯಿಸೋದು ಮಾಡ್ತೀವಿ. ಅದೇ ರೀತಿ ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲೂ ನಾವು ಸೇಮ್ ಪ್ರೋಸೆಸ್ನ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ಕೆಮಿಸ್ಟ್ರಿ ರಿಲೇಟೆಡ್ ಆಗಿರೋವಂಥ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳ ಬಗ್ಗೆ ನಾನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಚಾರದಲ್ಲಿ ನಾನು ಯಾವ ಆಯಿಲ್ನ ಯೂಸ್ ಮಾಡಬೇಕು, ನಮಗೆ ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿಯನ್ ಕ್ವಿಝೀನಲ್ಲಿ, ನಮ್ಮ ಇಂಡಿಯನ್ ಇದರಲ್ಲಿ ಅಡುಗೆಗಳಲ್ಲಿ ನಾವು ಎಣ್ಣೆ ಇಲ್ಲದಲೇ ಏನು ಮಾಡೋಕ್ಕಾಗೋದೇ ಇಲ್ಲ. ಎಣ್ಣೆನ ಪ್ರತಿದಿನ ಉಪಯೋಗಿಸ್ತಾ ಹೋಗ್ತೀವಿ. ಯಾವ ಭಾರತೀಯ ಎಣ್ಣೆಯಲ್ಲಿ ನಾವು ಅಡುಗೆ ಮಾಡಿದ್ರೆ ತುಂಬ ಒಳ್ಳೆಯದು, ಯಾವ ರೀತಿ ಎಣ್ಣೆ ತಗೋಬೇಕು, ಎಣ್ಣೆ ಬಗ್ಗೆ ತುಂಬ ಮಾಹಿತಿಗಳಿದ್ದಾವೆ. ಸೊ ಅದ್ರ ಬಗ್ಗೆ ಕರೆಕ್ಟಾಗಿರೋ ಮಾಹಿತಿ ಏನು, ಯಾವ ಎಣ್ಣೆ ಒಳ್ಳೆಯದು, ಯಾವುದನ್ನು ಯೂಸ್ ಮಾಡಬೇಕು, ಯಾವುದು ಯೂಸ್ ಮಾಡಬಾರ್ದು, ಸೊ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಾನು ಈ ಎಪಿಸೋಡ್ನ ಮಾಡ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಭಾರತೀಯ ಅಡಿಗೆ ಮಾಡಲು ಅತ್ಯಂತ ಆರೋಗ್ಯಕರ ಅಡಿಗೆ ಯಾವುದು ಅನ್ನೋ ಪ್ರಶ್ನೆ ಇದೆ. ಅದು ಸಾಸಿವೆ ಎಣ್ಣೆ ಆಗಿರ್ಬೋದು, ಜನರಲ್ ನಾವು ಇಂಡಿಯನ್ ಇದರಲ್ಲಿ ಮಾಡೋವಂಥದ್ದು ಸಾಸಿವೆ ಎಣ್ಣೆ ಆಗಿರ್ಬೋದು, ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ತೆಂಗಿನ ಎಣ್ಣೆ ಆಗಿರ್ಬೋದು, ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು, ಎಳ್ಳು ಎಣ್ಣೆ ಇರ್ಬೋದು. ಈಗ ರೀಸೆಂಟಾಗಿ ಆಲಿವ್ ಆಯಿಲ್, ಆ್ಯಕ್ಚುಲಿ ಅದು ಇಂಡಿಯನ್ ಇದರಲ್ಲಿ ಇಲ್ಲ, ಬಟ್ ಈಗ ಎಲ್ಲ ಕಡೆಗೂ ಅದರದ್ದು ಇಂಪಾರ್ಟೆನ್ಸು ಗೊತ್ತಾಗಿ ಎಲ್ಲರೂ ಅದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ ಯೂಶಲಿ ಬೀಜಗಳಿಂದ ನಮಗೆ ಎಣ್ಣೆಗಳನ್ನ ತೆಗಿತಾ ಹೋಗ್ತೀವಿ. ಸಸ್ಯಜನ್ಯ ಎಣ್ಣೆಗಳು ಅಂತ ನಾವು ಇದನ್ನು ಹೇಳಿ ಹೋಗ್ಬೋದು. ಸೊ ಆ್ಯಕ್ಚುಲಿ ನಮ್ಮದು ಈಗ ಹಾಗಾದರೆ ಎಣ್ಣೆ ಬೇಕಾ ಬೇಡವಾ, ತೊಗೋಬೇಕಾ ಬೇಡವಾ, ತೊಗೊಳೋದಾದರೆ ಎಷ್ಟು ತೊಗೋಬೇಕು ಅನ್ನೋ ಪ್ರಶ್ನೆ ನಮಗೆ ಬರ್ತಾ ಹೋಗುತ್ತೆ. ಸೊ ನಮ್ದು ಯಾವುದೇ ಒಂದು ಊಟನ ನಾವು ಬ್ಯಾಲೆನ್ಸ್ಡ್ ಫುಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದಾದರೆ ಅದರಲ್ಲಿ 3 ಕಾನ್ಸೆಪ್ಟ್ಗಳು ನಮಗೆ ಇರಬೇಕಾಗತ್ತೆ. ಒಂದು ಕಾರ್ಬೋಹೈಡ್ರೇಟ್ ಇರಬೇಕಾಗತ್ತೆ, ಎರಡನೇದು ಪ್ರೋಟೀನ್ ಇರಬೇಕಾಗತ್ತೆ, ಮೂರನೇದು ಆಯಿಲ್ ಆ್ಯಂಡ್ ಫ್ಯಾಟ್ ಇರಬೇಕಾಗತ್ತೆ. ಇದೆಲ್ಲ ಇದ್ದಾಗಲೇ ಅದನ್ನು ನಾವು ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ. ಕಾರ್ಬೋಹೈಡ್ರೇಟ್ ಅಂತಂದರೆ ನಮ್ಮದು ಅನ್ನ ಆಗಿರ್ಬೋದು, ಗೋಧಿ ಇರ್ಬೋದು, ಅಂಥದಕ್ಕೆಲ್ಲ ಪಿಷ್ಟ ಅಂತ ಹೇಳ್ತಾರೆ. ಸೊ ಇಂಥದ್ದು ಇರುವಂಥದ್ದಕ್ಕೆ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಪ್ರೋಟೀನ್ ಅಂತ ಹೇಳ್ತೀವಿ, ಬೇಳೆಕಾಳುಗಳಲ್ಲಿ ಇದು ಜಾಸ್ತಿ ಇರ್ತಾ ಹೋಗ್ತವೆ. ಅದೇ ರೀತಿ ಆಯಿಲ್ಸ್ ಫ್ಯಾಟ್, ನಮ್ಮದು ಬೆಣ್ಣೆ, ಬಟರ್ ಆಗಿರ್ಬೋದು, ಗೀ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಅದರಲ್ಲೆಲ್ಲ ಇರ್ತಾ ಹೋಗುತ್ತೆ. ಇದೆಲ್ಲ ಇದ್ದಾಗ ನಮಗೆ ಏನಂತ ಕರಿತೀವಿ, ನಾವು ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ. ಕಾರ್ಬೋಹೈಡ್ರೇಟ್ ಏನು ಹೇಳ್ತೀವಿ ಅಂತಂದರೆ ಅದೊಂದು 60% ಇರಬೇಕು ಅಂತ ಹೇಳ್ತೀವಿ. ಪ್ರೋಟೀನ್ ಒಂದು 30% ಇರಬೇಕು ಅಂತ ಹೇಳ್ತೀವಿ. ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸು ಒಂದು 10%. ನಾವು ತೊಗೊಳ್ಳೋವಂಥ ಆಹಾರದಲ್ಲಿ ಮೆಜಾರಿಟಿ ಪೋರ್ಷನ್ನು ನಮಗೆ ಕಾರ್ಬೋಹೈಡ್ರೇಟ್ ಇರಬೇಕಾಗತ್ತೆ. ಅದಾದಮೇಲೆ ಪ್ರೋಟೀನ್ಸ್ ಬೇಕಾಗತ್ತೆ, ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಎಲ್ಲನೂ ಬೇಕಾಗತ್ತೆ, ಯಾವುದೂ ಇಲ್ಲ ಅನ್ನೋಂಗಿಲ್ಲ. ಇವೆಲ್ಲ ಏನು ಮಾಡ್ತವೆ ಅಂದರೆ ನಮಗೆ ಎನರ್ಜಿ ಕೊಡ್ತವೆ. ಕಾರ್ಬೋಹೈಡ್ರೇಟ್ ಏನು ಮಾಡುತ್ತೆ ಅಂದರೆ 4 ಕ್ಯಾಲರೀಸ್ ಪರ್ ಗ್ರಾಮ್. 1 ಗ್ರಾಮ್ ಕಾರ್ಬೋಹೈಡ್ರೇಟ್ನ ನೀವು ತೊಗೊಂಡ್ರೆ 4 ಕ್ಯಾಲರಿ ನಿಮ್ಗೆ ಎನರ್ಜಿ ರಿಲೀಸ್ ಆಗುತ್ತೆ. ಅದೇ ರೀತಿ ಪ್ರೋಟೀನ್ನ ತೊಗೊಂಡ್ರೆ ಅದನ್ನು 4 ಕ್ಯಾಲರೀಸ್ ಪರ್ ಗ್ರಾಮ್ ಕೊಡ್ತಾ ಹೋಗುತ್ತೆ. ಆದರೆ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಏನಿದೆಯಲ್ಲ ಆಲ್ಮೋಸ್ಟ್ ಡಬಲ್ ಕೊಡುತ್ತೆ, 9 ಕ್ಯಾಲರೀಸ್ ಪರ್ ಗ್ರಾಮ್ ನಿಮಗೆ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸು ಅದರದ್ದು ಎನರ್ಜಿ ಜಾಸ್ತಿ ಇರೋದ್ರಿಂದ ಅದನ್ನು ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ತಗೋಬೇಕಾಗತ್ತೆ. ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಏನಂತ ಕೇಳ್ತೀವಿ, ಸೋರ್ಸ್ ಆಫ್ ಎನರ್ಜಿ. ಸೊ ಇಮಿಡಿಯೇಟಾಗಿ ನಮಗೆ ಎನರ್ಜಿ ಬೇಕು ಅಂತಂದರೆ ನನಗೆ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಇರುತ್ತೆ. ಜೊತೆಗೆ ನಮ್ಮ ಬಾಡಿಗೆ ವಿಟಮಿನ್ಸ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆ ಅಂದರೆ ನಮ್ಮದು ವೈಟಮಿನ್ಸ್ ಏನಿದೆಯಲ್ಲ ಅದೆಲ್ಲನೂ ಆಯಿಲ್ ಸಾಲ್ಯುಬಲ್ ಇರುತ್ತೆ, ಫ್ಯಾಟ್ ಸಾಲ್ಯುಬಲ್ ಇದೆ, ವಾಟರ್ ಸಾಲ್ಯುಬಲ್ ಕಡಿಮೆ ಇದೆ. ಹಾಗಾಗಿ ನಮಗೆ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಮ್ಮ ಬಾಡಿ ಒಳಗಡೆ ಏನಾಗುತ್ತೆ ಅಂದರೆ ನಾವು ಎಕ್ಸ್ಟ್ರಾ ತೊಗೊಂಡಿದ್ದು ಲಿಪಿಡ್ಸ್ ಅಂತ ಕರಿತೀವಿ, ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಂತ ಏನು ಕರಿತೀವಿ. ಎಕ್ಸಸ್ ಏನಾದರೂ ಇತ್ತು ಅಂತ, ಎನರ್ಜಿ ಏನಾದರೂ ಇತ್ತು ಅಂತಂದರೆ ನಾವು ತೊಗೊಂಡಿರೋವಂಥ ಅದೇ ನಮಗೆ ಊಟ ಮಾಡಿದಾಗ ಈ 9 ಕ್ಯಾಲರೀಸ್ ಏನಾದರೂ ಉಳಿದಿತ್ತು ಅಂದರೆ ನಮ್ಗೆ ಕನ್ಸಂಪ್ಷನ್ ಮಾಡಲಿಲ್ಲ ಅಂತ ಇಟ್ಕೊಳ್ಳೋಣ, ನಾವು ಉಪಯೋಗಿಸ್ಲಿಲ್ಲ ಅಂತಂದರೆ ಅದು ಎನರ್ಜಿ ಇತ್ತಲ್ಲ ಅದು ಸ್ಟೋರ್ ಆಗಿ ಇರುತ್ತೆ. ಸೊ ಅದು ಏನು ಮಾಡುತ್ತೆ ಅಂದರೆ ನಮಗೆ ಯಾವಾಗಾದ್ರೂ ಚಳಿ ಆದಾಗ ಅದನ್ನೇನು ಮಾಡುತ್ತೆ, ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋಕ್ಕೆ ಎನರ್ಜಿನ ರಿಲೀಸ್ ಮಾಡುತ್ತೆ. ಸೊ ಹಾಗಾಗಿ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಬೇಕು. ಅದೇ ರೀತಿ ವೈಟಲ್ ಆರ್ಗನ್ಸ್ ಯಾವುದಿದೆಯಲ್ಲ ಅದನ್ನೆಲ್ಲನೂ ಗಾರ್ಡ್ ಮಾಡೋಕ್ಕೆ ನಮಗೆ ಬೇಕೇ ಬೇಕಾಗತ್ತೆ. ಹಾಗಾಗಿ ನಮಗೆ ಗಾದೆ ಹುಡ್ಕೊಂಡಿರೋದು ಸಾಲ ಮಾಡಾದರೂ ತುಪ್ಪ ತಿನ್ನು ಅಂತ. ಸೊ ಹಾಗಾಗಿ ತುಪ್ಪಕ್ಕೆ ಅಥವಾ ಈ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ಗೆ ನಮ್ಮ ಇಂಡಿಯನ್ ಕುಕ್ಕಿಂಗಲ್ಲಿ
ತಂದೆ ಆದಂಥ ಸ್ಥಾನ ಅದಕ್ಕೆ ಇದ್ದೇ ಇದೆ. ಆದರೆ ತಪ್ಪು ಕನ್ಸಂಪ್ಷನ್ನಿಂದ, ತಪ್ಪು ಕಲ್ಪನೆಯಿಂದ ಏನಾಗುತ್ತೆ ಅಂದರೆ ಫುಲ್ ಕಂಪ್ಲೀಟ್ಲಿ ಆಯಿಲ್ನ ತಿನ್ನಲೇಬಾರ್ದು, ಕಂಪ್ಲೀಟ್ಲಿ ತುಪ್ಪ ತಿನ್ನಲೇಬಾರ್ದು ಅನ್ನೋ ಅಂಥ ಕಾನ್ಸೆಪ್ಟ್ ಇದೆ. ಬಟ್ ಅದು ಕೆಮಿಸ್ಟ್ರಿ ಬಿಹೈಂಡ್ ದಟ್ ನೀವು ತಿಳ್ಕೊಂಡ್ರೆ ತಿನ್ನಬೇಕಾ ತಿನ್ನಬಾರ್ದು, ತಿನ್ನೋದಾದರೆ ಎಷ್ಟು ತಿನ್ನಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಮುಂಚೆನೇ ಹೇಳಿದೆ, ನಾವು ವೆಜಿಟೇಬಲ್ಸ್ ಆಯಿಲ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ, ಸಸ್ಯಜನ್ಯ ಎಣ್ಣೆಗಳು ಅಂತ ಕರಿತೀವಿ. ಅದು ಸಾಸಿವೆ ಎಣ್ಣೆ ಆಗಿರ್ಬೋದು, ಮಸ್ಟರ್ಡ್ ಆಯಿಲ್ ಆಗಿರ್ಬೋದು, ಕೋಕೋನಟ್ ಆಯಿಲ್, ಗ್ರೌಂಡ್ನಟ್ ಆಯಿಲ್, ಸನ್ಫ್ಲವರ್ ಆಯಿಲು, ಸೆಸಮಿ ಆಯಿಲ್, ಹಿಂಗೆ ಬೇರೆ ಬೇರೆ ಥರ ಆಯಿಲ್ಗಳನ್ನ ನಾವು ನಮ್ಮ ಅಡುಗೆಗಳಲ್ಲಿ ಉಪಯೋಗಿಸ್ತಾ ಹೋಗ್ತೀವಿ. ಓಕೆ, ಹಾಗಾದರೆ ಈ ಎಣ್ಣೆಗಳಲ್ಲಿ ಯಾವ ಎಣ್ಣೆ ನನಗೆ ಉತ್ತಮ ಅಂತ ನಾನು ಡಿಸೈಡ್ ಮಾಡಬೇಕು. ಈಗ ನಾವು ಮಾರ್ಕೆಟ್ಗೆ ಹೋದರೆ, ಯಾವುದೋ ಒಂದು ಮಾಲ್ಗೆ ಹೋದರೆ, ಯಾವುದೋ ಒಂದು ಶಾಪ್ಗೆ ಹೋದರೆ, ಅಲ್ಲಿರುವಂಥ ಎಲ್ಲ ಇದರಲ್ಲೂ ವೆರೈಟೀಸ್ ಆಫ್ ಆಯಿಲ್ಗಳು ಇರ್ತವೆ, ಬೇರೆ ಬೇರೆ ಬ್ರ್ಯಾಂಡ್ದು ಬೇರೆ ಬೇರೆ ಆಯಿಲ್ಗಳಿರ್ತವೆ. ಸೊ ಯಾವುದು ಬೆಸ್ಟ್ ಅಂತ ನಾನು ಚೂಸ್ ಮಾಡೋದು ಹೇಗೆ? ಅದನ್ನು ಚೂಸ್ ಮಾಡಬೇಕು ಅಂದರೆ ಯಾವುದೇ ಒಂದು ಆಯಿಲ್ನ, ಕುಕ್ಕಿಂಗ್ ಆಯಿಲ್ನ ನಾನು ಬೆಸ್ಟ್ ಅಂತ ಕನ್ಸಿಡರ್ ಮಾಡ್ಕೋಬೇಕು ಅಂದರೆ ಅದರಲ್ಲಿ ಫ್ಯಾಟಿ ಆ್ಯಸಿಡ್ ಅಂತ ಏನು ಹೇಳ್ತೀವಿ, ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತ ಏನು ಹೇಳ್ತೀವಿ, ಅದು ಕಡಿಮೆ ಇರಬೇಕು. ಮುಂದಿನ ಸ್ಲೈಡ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಫ್ಯಾಟಿ ಆ್ಯಸಿಡ್ ಅಂದ್ರೇನು, ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂದ್ರೇನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆದರೆ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಕಂಟೆಂಟ್ ಏನಿರಬೇಕು ಅದು ಕಡಿಮೆ ಇರಬೇಕು. ಅದೇ ರೀತಿ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ದು ಜಾಸ್ತಿ ಇರಬೇಕು. ಅದೇ ರೀತಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್, ಪೂಫಾ ಮೂಫಾ ಅಂತ ಹೇಳ್ತೀವಿ, ಇದು ಜಾಸ್ತಿ ಇರಬೇಕು. ಎಗೇನ್ ಒಮೆಗಾ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂತ. ಒಮೆಗಾ 3, 6 ಅಂತ ಹೇಳ್ತೀವಿ, 9 ಅಂತ ಹೇಳ್ತೀವಿ, ಇದೆಲ್ಲನೂ ಜಾಸ್ತಿ ಇರಬೇಕು ನಮ್ಮ ಆಯಿಲ್ಗಳಲ್ಲಿ. ಆವಾಗ ಅದನ್ನು ನಾನು ಗುಡ್ ಆಯಿಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ರೇಷಿಯೋ ತೊಗೊಳ್ತೀನಿ, ಒಮೆಗಾ 3ದು ಮತ್ತು ಒಮೆಗಾ 6ದು ರೇಷಿಯೋ ತೊಗೊಂಡು ಆ ರೇಷಿಯೋ ಮೇಲೂ ನಾನು ಡಿಸೈಡ್ ಮಾಡ್ತೀನಿ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದು ಡಿಪೆಂಡಿಂಗ್ ಅಪಾನ್ ನೀವು ಯಾವ ಕೆಲಸಕ್ಕೆ ಆ ಎಣ್ಣೆನ ಉಪಯೋಗಿಸ್ತಾ ಇದ್ದೀರಾ. ಜಸ್ಟ್ ಬಿಸಿ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದೀರಾ, ಕೆಲವೊಂದು ಸಲ ಸಲಾಡ್ಗೆ ಯೂಸ್ ಮಾಡ್ತೀವಿ, ಸಲಾಡ್ಗೆ ಯೂಸ್ ಮಾಡಿದಾಗ ಅದನ್ನು ಬಿಸಿನೇ ಮಾಡೋದಿಲ್ಲ ನಾವು, ಕೆಲವೊಂದು ಸಲ ಡೀಪ್ ಫ್ರೈ ಮಾಡ್ತೀವಿ, ಕೆಲವೊಂದು ಸಲ ಟೆಂಪ್ರೇಚರ್ ತುಂಬ ಜಾಸ್ತಿ ಇಟ್ಕೊಂಡಿರ್ತೀವಿ. ಸೊ ಯಾವ ಥರ ಟೆಂಪ್ರೇಚರಲ್ಲಿ ಆ ಕೆಲಸನ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಾವು ಆಯಿಲ್ನ ಡಿಸೈಡ್ ಮಾಡಬೇಕಾಗತ್ತೆ. ಅದಕ್ಕೆ ಸ್ಮೋಕಿಂಗ್ ಪಾಯಿಂಟ್ ಆಫ್ ಎನ್ ಆಯಿಲ್ ಅಂತ ಹೇಳ್ತಾರೆ. ಸೊ ನೀವು ಯಾವುದೇ ಒಂದು ಕುಕ್ಕಿಂಗ್ ಆಯಿಲ್ನ ತೊಗೋಬೇಕು ಅಂದರೆ ಆ ಆಯಿಲಲ್ಲಿ ಏನಾಗಿರಬೇಕು ಅಂದರೆ ಲೆಸ್ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರಬೇಕು, ಮೋರ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರಬೇಕು. ಒಮೆಗಾ 6 ಮತ್ತು ಒಮೆಗಾ 3 ರೇಷಿಯೋ ಏನಿದೆಯಲ್ಲ ಅದು ಜಾಸ್ತಿ ಇರಬೇಕು. ಅವಾಗಷ್ಟೇ ಅದನ್ನು ಗುಡ್ ಆಯಿಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಓಕೆ, ಹಾಗಾದರೆ ಅದರಲ್ಲಿ ಲೆಸ್ ಅಂದರೆ ಎಷ್ಟಿರಬೇಕು? ಆ ಟೋಟಲ್ ಕ್ಯಾಲರೀಸ್ ಏನಿದೆಯಲ್ಲ ಅದರಲ್ಲಿ 7% ಇರಬೇಕು, 10% ಮಾನೋ ಅನ್ಸ್ಯಾಚುರೇಟೆಡ್ ಇರಬೇಕು, ಪೂಫಾ ಜಾಸ್ತಿ ಇರಬೇಕು, 20% ಇರಬೇಕು. ಅದೇ ರೀತಿ ಡೈಟ್ರಿ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಅದು 200 ಗ್ರಾಮ್ಸ್ ಪರ್ ಡೇ, ನಾವು ಅದಕ್ಕಿಂತ ಕಡಿಮೆ ತೊಗೋಬೇಕಾಗತ್ತೆ. ಅಷ್ಟು ಕೊಡೋವಂಥ ಎಣ್ಣೆಗಳನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಇದು ನಮಗೆ ಬ್ರಾಡಾಗಿರುವಂಥದ್ದು. ಸೊ ಇದರಿಂದ ಇರುವಂಥ ಕೆಮಿಸ್ಟ್ರಿಗಳನ್ನ ನಾವೀಗ ನೋಡ್ತಾ ಹೋಗೋಣ. ಸೊ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡು ಕಡಿಮೆ ಇರಬೇಕು, ಮಾನೋ ಅನ್ಸ್ಯಾಚುರೇಟೆಡ್ ಜಾಸ್ತಿ ಇರಬೇಕು, ಪಾಲಿ ಅನ್ಸ್ಯಾಚುರೇಟೆಡ್ ಇರಬೇಕು, ಒಮೆಗಾ 3 ಒಮೆಗಾ ಸಿ ನಮ್ಮ ಆಯಿಲಲ್ಲಿ ಇರಬೇಕು. ಅವಾಗಷ್ಟೇ ಅದನ್ನು ನಾವು ಗುಡ್ ಆಯಿಲ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಇಫ್ ದಟ್ ಇಸ್ ಎ ಕೇಸ್, ನಾನು ಹೇಳಿದೆ ಮಾನೋ ಅನ್ಸ್ಯಾಚುರೇಟೆಡು, ಸ್ಯಾಚುರೇಟೆಡು, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ. ಹಾಗಾದರೆ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಏನು? ಸೊ ನಾವು ಏನು ಮಾಡ್ತೀವಿ ಅಂತಂದರೆ ಒಂದು ಲಾಂಗ್ ಚೈನ್ ಇದೆ, ಆ ಲಾಂಗ್ ಚೈನ್ ತುದಿನಲ್ಲಿ ನನಗೆ COOH ಗ್ರೂಪ್ ಇದ್ದರೆ ಅಂಥ ಕಾಂಪೌಂಡ್ಸ್ ನಾನು ಏನಂತ ಕರಿತೀನಿ? ಫ್ಯಾಟಿ ಆ್ಯಸಿಡ್ಸ್ ಅಂತ ಕರಿತೀನಿ. COOH ಗ್ರೂಪ್ ಇರುತ್ತೆ. ಆರ್ ಗ್ರೂಪ್ ಏನಿದೆಯಲ್ಲ ಅದು ಸ್ಯಾಚುರೇಟೆಡ್ ಆಗಿರ್ಬೋದು, ಇಲ್ಲಾಂದರೆ ಅನ್ಸ್ಯಾಚುರೇಟೆಡ್ ಆಗಿರ್ಬೋದು, ಲಾಂಗ್ ಚೈನ್ ಇರುತ್ತೆ. ಅಂಥದಕ್ಕೆ ನಾನು ಏನಂತ ಕರಿತೀನಿ? ಫ್ಯಾಟಿ ಆ್ಯಸಿಡ್ಸ್ ಅಂತ ಕರಿತೀನಿ. ಏಕೆನ್ ಈ ಫ್ಯಾಟಿ ಆ್ಯಸಿಡ್ಸ್ನ ನಾವೇನು ಮಾಡ್ತೀವಿ ಅಂತಂದರೆ 3 ಥರ ಕ್ಲಾಸಿಫೈ ಮಾಡ್ತೀವಿ: ಸ್ಯಾಚುರೇಟೆಡು, ಮಾನೋ ಅನ್ಸ್ಯಾಚುರೇಟೆಡು, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಕರಿತೀವಿ. ಅದರಲ್ಲಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಏನಿರುತ್ತೆ, ಪೂಫಾ ಅಂತ ಏನು ಹೇಳ್ತೀವಿ, ಅದು ಇಟ್ ಗೋಯಿಂಗ್ ಟು ಹ್ಯಾವ್ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸು ಅದರೊಳಗಡೆ ಇರ್ತಾ ಹೋಗುತ್ತೆ. ಸೊ ಸಿಂಪಲಾಗಿ ಹೇಳೋದಾದರೆ ನಿಮ್ಮ ಕಾಂಪೌಂಡ್ಗೆ ಉದ್ದಕ್ಕೆ ಒಂದು ಹೈಡ್ರೋಕಾರ್ಬನ್ದು ಚೈನ್ ಇದೆ, ಆ ಚೈನ್ ತುದಿಗೆ COOH ಗ್ರೂಪ್ ಇದೆ. COOH ಗ್ರೂಪ್ ಇರುವಂಥ ಎಲ್ಲ ಕಾಂಪೌಂಡ್ಸ್ಗೂ ನಾವು ಏನಂತ ಕರಿತೀವಿ? ಆ್ಯಸಿಡ್ ಅಂತ ಕರಿತೀವಿ. ಈ ಆರ್ ಗ್ರೂಪಲ್ಲಿ ಏನಾಗುತ್ತೆ, ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಲಿಂಕ್ ಆಗಿದ್ದಾಗ ಬರೀ ಸಿಂಗಲ್ ಬಾಂಡೇ ಇತ್ತು ಅಂತಂದರೆ ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಅಕಸ್ಮಾತ್ ಏನಾದರೂ ಡಬಲ್ ಬಾಂಡ್ ಇತ್ತು ಅಂತಂದರೆ
ಅವಾಗ ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಒಂದೇ ಒಂದು ಡಬಲ್ ಬಾಂಡ್ ಇತ್ತು ಅಂತಂದರೆ ಮಾನೋ ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಮೋರ್ ದ್ಯಾನ್ ಒನ್ ಇತ್ತು ಅಂತಂದರೆ ಅವಾಗ ಅದನ್ನು ನಾವು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಆಯಿಲ್ ಒಳಗಡೆ ಈ ಮೂರನ್ನು ಇರ್ಬೋದು. ಒಂದು ಫ್ಯಾಟಿ ಆ್ಯಸಿಡ್ಸ್ ಅಂತೂ ಇದ್ದೇ ಇರುತ್ತೆ. ಆ ಫ್ಯಾಟಿ ಆ್ಯಸಿಡು ಸ್ಯಾಚುರೇಟೆಡ್ ಆಗಿರ್ಬೋದು, ಇಲ್ಲ ಅಂದರೆ ಅನ್ಸ್ಯಾಚುರೇಟೆಡ್ ಆಗಿರ್ಬೋದು. ಅನ್ಸ್ಯಾಚುರೇಟೆಡ್ ಅಂದರೆ ಅದು ಮಾನೋ ಅನ್ಸ್ಯಾಚುರೇಟೆಡ್ ಆಗಿರ್ಬೋದು, ಇಲ್ಲ ಅಂದರೆ ಪಾಲಿ ಅನ್ಸ್ಯಾಚುರೇಟೆಡ್ ಆಗಿರ್ಬೋದು. ಓಕೆ, ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಈ ಚಿತ್ರದಲ್ಲಿ ಕೊಟ್ಟಂಗೆ ಒಂದು ಲಾಂಗ್ ಚೈನ್ ಆಫ್ ಹೈಡ್ರೋಕಾರ್ಬನ್ಸ್ ಇದೆ. ಕಾರ್ಬನ್ನು ಹೈಡ್ರೋಜನ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಒಂದು ಉದ್ದಕ್ಕೆ ಚೈನ್ ಇದೆ, ಆ ಚೈನ್ ಏನಿಂದ ಮಾಡಲ್ಪಟ್ಟಿದೆ, ಕಾರ್ಬನ್ ಮತ್ತು ಹೈಡ್ರೋಜನ್ನಿಂದ ಮಾಡಲ್ಪಟ್ಟಿದೆ. ಹಂಗಾಗಿ ಅದನ್ನು ಹೈಡ್ರೋಕಾರ್ಬನ್ ಅಂತ ಹೇಳ್ತೀವಿ. ಲಾಂಗ್ ಚೈನ್ ಹೈಡ್ರೋಕಾರ್ಬನ್ ಇದೆ, ಆ ತುದಿನಲ್ಲಿ COOH ಗ್ರೂಪ್ ಇದ್ದರೆ ಅಂಥದ್ದನ್ನು ನಾವು ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಈ ಹೈಡ್ರೋಕಾರ್ಬನ್ ಚೈನ್ ಏನಿದೆಯಲ್ಲ ಅದರಲ್ಲಿ ಎಲ್ಲ ಸಿಂಗಲ್ ಬಾಂಡೇ ಇತ್ತು ಅಂತ ಇಟ್ಕೊಂಡ, ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್ ಸಿಂಗಲ್ ಬಾಂಡೇ ಇತ್ತು ಅಂತಂದರೆ ಅಂಥದ್ದನ್ನು ನಾವೇನಂತ ಕರಿತೀವಿ, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಚಿತ್ರ ನೋಡಿ, ಅವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇವೇನಾಗಿರ್ತವೆ ಅಂದರೆ ಅದ್ರದ್ದು ಮೆಲ್ಟಿಂಗ್ ಪಾಯಿಂಟ್ಸು ಜಾಸ್ತಿ ಇರುತ್ತೆ, ಹಾಗಾಗಿ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಡೆನ್ಸಿಟಿ ಜಾಸ್ತಿ ಆದಾಗ ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಸಾಲಿಡ್. ರೂಮ್ ಟೆಂಪರೇಚರ್ಲಿ ಅವು ಸಾಲಿಡ್ಸ್ ಥರ ಇರ್ತವೆ. High amount of saturated fats have adverse effect on heart health as they increase the bad cholesterol, which has the risk of heart diseases and a stroke. So ನಮ್ಮ ಆಯಿಲಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು ಜಾಸ್ತಿ ಇದ್ದಷ್ಟು ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ ಹೆಲ್ತ್ ರಿಸ್ಕು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಹಾಗಾಗಿ ಸಾಲಿಡ್ ಯಾವುದಾಗತ್ತಲ್ಲ ಅಂಥ ಆಯಿಲ್ಗಳನ್ನ ನಾವೇನು ಮಾಡಬೇಕಾಗತ್ತೆ, ಅವಾಯ್ಡ್ ಮಾಡಬೇಕಾಗತ್ತೆ. ಅದೇ ರೀತಿ ನಾವು ಇನ್ನೊಂದು ಥರ ಕನ್ಸಿಡರ್ ಮಾಡಿಕೊಂಡ್ರೆ ಅಗೇನ್ ಇನ್ನೊಂದು ಥರ ಫ್ಯಾಟಿ ಆಸಿಡ್ಸ್ ಇದೆ, ಇನ್ನೊಂದು ಥರ ಲಾಂಗ್ ಚೈನ್ ಹೈಡ್ರೋಕಾರ್ಬನ್ ಇದೆ, ಆ ತುದಿ ಒಳಗಡೆ COOH ಗ್ರೂಪ್ ಇದೆ. ಆದರೆ ಇಲ್ಲೇನಾಗ್ತಿದೆ ಅಂದರೆ ಡಬಲ್ ಬಾಂಡ್ ಇರುತ್ತೆ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್ ಬಾಂಡ್. ಅಲ್ಲೆಲ್ಲ ಹಿಂಗೆ ಸಿಂಗಲ್ ಬಾಂಡ್ ಇತ್ತಲ್ಲ, ಇಲ್ಲಿ ಡಬಲ್ ಬಾಂಡ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಒಂದೇ ಒಂದಿತ್ತು ಅಂದರೆ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತೀವಿ. ಇವು ಜನರಲಿ ಅವೇನಾಗಿರ್ತವೆ ಅಂದರೆ ರೂಮ್ ಟೆಂಪರೇಚರ್ಲಿ ಲಿಕ್ವಿಡ್ ಆಗಿರ್ತವೆ. ಅದರದ್ದು ಮೆಲ್ಟಿಂಗ್ ಪಾಯಿಂಟು ಕಡಿಮೆ ಇರುತ್ತೆ, ಅದರದ್ದು ಡೆನ್ಸಿಟಿನೂ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಎಗೇನ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸಲ್ಲಿ ಎರಡು ಥರ ಕನ್ಸಿಡರ್ ಮಾಡ್ತೀವಿ. ಒಂದಕ್ಕೆ ಮೂಫಾ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಪೂಫಾ ಅಂತ ಹೇಳ್ತೀವಿ. ನೀವು ನೋಡಿರ್ಬೋದು ಆಯಿಲ್ ಪ್ಯಾಕೆಟ್ ಮೇಲೆ ವಿತ್ ಪೂಫಾ, ವಿತ್ 30% ಪೂಫಾ, ವಿತ್ 20% ಪೂಫಾ ಅಂತ ಅವರು ಹಾಕಿರ್ತಾರೆ. ಕೇರ್ಫುಲ್ಲಾಗಿ ನೀವು ಅದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಈಗ ನಾನು ಮುಂಚೆನೇ ಹೇಳಿದೆ, ಪೂಫಾ ಅಂತ ಏನು ಹೇಳ್ತೀವಿ, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಏನಿದೆಯಲ್ಲ ಅದನ್ನು ನಾವೇನು ಮಾಡ್ತೀವಿ, ಅದರಲ್ಲಿ ಡಬಲ್ ಬಾಂಡ್ ಇರುತ್ತೆ. ದ ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್ನ ನಾವು ಬೇಸ್ ಮಾಡಿಕೊಂಡು omega-3, omega-6, omega-9 ಅಂತ ಹೇಳ್ತೀವಿ. ಸೊ ಎಲ್ಲಿ ಈಗ ನಿಮ್ಗೆ ಏನಾಗಿದೆ, ಎರಡು ಎಂಡ್ ಇದೆ, ಒಂದು COOH ಗ್ರೂಪ್ ಎಂಡ್ ಇದೆ ನಿಮ್ಮ ಮಾಲಿಕ್ಯೂಲಲ್ಲಿ, ಇನ್ನೊಂದು ಹೈಡ್ರೋಕಾರ್ಬನ್ ಎಂಡ್ ಇದೆ. ಹೈಡ್ರೋಕಾರ್ಬನ್ ಎಂಡಿಂದ ಎಲ್ಲಿಗೆ ನಿಮಗೆ ಡಬಲ್ ಬಾಂಡ್ ಇದೆ, ಅದು 3ನೇ ಕಾರ್ಬನ್ ಆಟಮ್ ಇದ್ದರೆ omega-3 ಅಂತ ಹೇಳ್ತೀವಿ, 6ನೇ ಕಾರ್ಬನ್ ಆಟಮ್ಗಿದ್ರೆ omega-6 ಅಂತ ಹೇಳ್ತೀವಿ, 9ನೇ ಕಾರ್ಬನ್ ಆಟಮಲ್ಲಿದ್ದರೆ ಅವಾಗ ಅದಕ್ಕೆ omega-9 ಅಂತ ಹೇಳ್ತೀವಿ. ಆ ಬೇಸಿಸ್ ಮೇಲೆ ಅದನ್ನು ನಾವು omega-3, omega-6 ಇದೆ ನನ್ನ ಮಾಲಿಕ್ಯೂಲಲ್ಲಿ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀನಿ. ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ನಾವೇನು ತೊಗೊಳ್ತೀವಿ ಅದರಲ್ಲಿ ಒಂದೇ ಒಂದು ಡಬಲ್ ಬಾಂಡ್ ಇರುತ್ತೆ, ಹಾಗಾಗಿ ಅವು ಲಿಕ್ವಿಡ್ ಆಗಿರ್ತವೆ ರೂಮ್ ಟೆಂಪರೇಚರ್ಲಿ. ಅವು ನಮ್ಮ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯೂಶಲಿ ಮೂಫಾದಲ್ಲಿ omega-9 ಇರುತ್ತೆ. ನಾನು ಮುಂಚೆನೇ ಹೇಳಿದೆ, ಎರಡು ತುದಿಗಳಿರುತ್ತೆ. ಒಂದು ತುದಿನಲ್ಲಿ COOH ಗ್ರೂಪ್ ಇರುತ್ತೆ, ಇನ್ನೊಂದು ತುದಿನಲ್ಲಿ ನಿಮಗೆ CH3 ಗ್ರೂಪ್ ಇರುತ್ತೆ. ಈ CH3 ಗ್ರೂಪಿಂದ ಈ 9ನೇ ಕಾರ್ಬನ್ ಆಟಮ್ಗೆ ನಿಮಗೆ ಡಬಲ್ ಬಾಂಡ್ ಬಂದಿದೆ, ಹಾಗಾಗಿ ಅದಕ್ಕೆ omega-9 ಅಂತ ಹೇಳ್ತೀವಿ. ನೋಡ್ಕೊಳ್ಳೋಣ, ಇಲ್ಲಿ ಒಂದು ಕಾರ್ಬನ್ ಆಟಮು 1, 2, 3, 4, 5, 6, 7, 8, 9ನೇ ಕಾರ್ಬನ್ ಆಟಮ್ಗೆ ನಿಮಗೆ ಡಬಲ್ ಬಾಂಡ್ ಬಂದಿದೆ, ಹಾಗಾಗಿ ಇದಕ್ಕೆ omega-9 ಅಂತ ನಾವು omega-C ನಮ್ಮ ಆಯಿಲಲ್ಲಿ ಇರಬೇಕು. ಅವಾಗಷ್ಟೇ ಅದನ್ನು ನಾವು ಗುಡ್ ಆಯಿಲ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಇಫ್ ದಟ್ ಇಸ್ ಎ ಕೇಸ್, ನಾನು ಹೇಳಿದೆ ಮಾನೋ ಅನ್ಸ್ಯಾಚುರೇಟೆಡು, ಸ್ಯಾಚುರೇಟೆಡು, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ. ಹಾಗಾದರೆ ಫ್ಯಾಟಿ ಆಸಿಡ್ಸ್ ಅಂದರೆ ಏನು?
ಸೊ ನಾವು ಏನು ಮಾಡ್ತೀವಿ ಅಂತಂದರೆ, ಒಂದು ಲಾಂಗ್ ಚೈನ್ ಇದೆ, ಆ ಲಾಂಗ್ ಚೈನ್ ತುದಿನಲ್ಲಿ ನನಗೆ COOH ಗ್ರೂಪ್ ಇದ್ದರೆ ಅಂಥ ಕಾಂಪೌಂಡ್ಸ್ ನಾನು ಏನಂತ ಕರಿತೀನಿ, ಫ್ಯಾಟಿ ಆಸಿಡ್ಸ್ ಅಂತ ಕರಿತೀನಿ. COOH ಗ್ರೂಪ್ ಇರುತ್ತೆ. ಆರ್ ಗ್ರೂಪ್ ಏನಿದೆಯಲ್ಲ ಅದು ಸ್ಯಾಚುರೇಟೆಡ್ ಆಗಿರ್ಬೋದು, ಇಲ್ಲಾಂದರೆ ಅನ್ಸ್ಯಾಚುರೇಟೆಡ್ ಆಗಿರ್ಬೋದು, ಲಾಂಗ್ ಚೈನ್ ಇರುತ್ತೆ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಫ್ಯಾಟಿ ಆಸಿಡ್ಸ್ ಅಂತ ಕರಿತೀನಿ. ಏಕೆಂದ್ರೆ ಈ ಫ್ಯಾಟ್ ಇರ್ತಾ ಹೋಗುತ್ತೆ. ಅದೇ ರೀತಿ ಒಂದೊಂದು ಆಯಿಲಲ್ಲಿ ನಿಮಗೆ ಒಂದೊಂದು ಥರ ಹೋಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ omega-6 ಇದೆ. ಯಾವುದರಲ್ಲಿ ಅಂದರೆ ಸನ್ಫ್ಲವರ್ ಆಯಿಲಿ, ಕಾರ್ನ್ ಆಯಿಲಲ್ಲಿ omega-6 ಇರುತ್ತೆ. ಅದೇ ರೀತಿ ಅನಿಮಲ್ ಫ್ಯಾಟ್ನ ತೊಗೊಂಡ್ರೆ omega-6 ಇರುತ್ತೆ. ಅದೇ ಥರ omega-3 ಯಾವುದ್ರಲ್ಲಿ ಇರುತ್ತೆ ಅಂದರೆ ಸೋಯಾಬೀನ್ ಆಯಿಲ್, ಫ್ಲಕ್ಸೀಡ್ ಆಯಿಲ್, ಫಿಶ್ ಆಯಿಲಲ್ಲೆಲ್ಲನೂ ನಿಮಗೆ ಬೇರೆ ಬೇರೆ ಇರ್ತಾ ಹೋಗ್ತವೆ. ಇವಕ್ಕೆಲ್ಲ ನಾವೇಂತ ಕರಿತೀವಿ, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ವಿತ್ omega-3 ಆ್ಯಂಡ್ omega-6 ಅಂತ ನಾವು ಹೇಳ್ತಾ ಹೋಗ್ತೀವಿ. omega-3 ಫ್ಯಾಟಿ ಆಸಿಡ್ಸ್ ಏನಿರುತ್ತಲ್ಲ ಅದ್ರೇನು ಡಬಲ್ ಬಾಂಡ್, ಒಂದೇ ಒಂದು ಡಬಲ್ ಬಾಂಡ್ ಇದೆ, ಅದು ಅಥವಾ ಮೋರ್ ದ್ಯಾನ್ ಒನ್ ಡಬಲ್ ಬಾಂಡ್ ಇರ್ಬೋದು. ಆ ಡಬಲ್ ಬಾಂಡ್ ಏನಾದರೂ ಥರ್ಡ್ ಕಾರ್ಬನ್ ಆಟಮಲ್ಲಿ ಇತ್ತು ಅಂತಂದರೆ ಅವಾಗ omega-3 ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಇವೇನಾಗ್ತವೆ ಅಂದರೆ ಇಟ್ ಗೋಯಿಂಗ್ ಟು ಕಂಟೈನ್ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್. ಸೊ ನಮ್ಮ ಬಾಡಿ ಒಳಗಡೆ ಏನಾಗ್ತಾ ಇರುತ್ತೆ, ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರ್ತವೆ. ಅದರಲ್ಲಿ ಒನ್ ಆಫ್ ದಿ ರಿಯಾಕ್ಷನ್ ಏನು ಅಂದರೆ ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಆದಾಗ ಫ್ರೀ ರ್ಯಾಡಿಕಲ್ಸ್ ಜನರೇಟ್ ಆಗುತ್ತೆ. ಆ ಫ್ರೀ ರ್ಯಾಡಿಕಲ್ಸ್ ಆರ್ ನಾಟ್ ಗುಡ್ ಫಾರ್ ಹೆಲ್ತ್. ನಮ್ಮ ಬಾಡಿಗೆ ಹೆಲ್ತ್ಗೆ ಅದು ಒಳ್ಳೆಯದಲ್ಲ. ಅದನ್ನು ಅವಾಯ್ಡ್ ಮಾಡೋದಕ್ಕೆ, ಆಕ್ಸಿಡೇಷನ್ನ ತಡೆಯೋದಕ್ಕೆ, ಆ ಫ್ರೀ ರ್ಯಾಡಿಕಲ್ ಜನರೇಷನ್ ಆಗದೇ ಇರೋದನ್ನು, ಪ್ರೊಡಕ್ಷನ್ ಆಗದೇ ಇರೋದನ್ನು ತಡೆಯೋದಕ್ಕೆ ನಮಗೊಂದು ಕೆಮಿಕಲ್ಸ್ ಬೇಕಾಗ್ತವೆ. ಅದು ಯಾವುದು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇಳ್ತೀವಿ. omega-3ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಇರ್ತವೆ. ಅದು ಏನು ಮಾಡುತ್ತೆ ಅಂದರೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸು ಅಥವಾ ಹಾರ್ಟ್ ಡಿಸ್ಕ್ನ ಕಡಿಮೆ ಮಾಡೋದು, ಅಲ್ಝಮೈನ್ ರಿಯಾಕ್ಷನ್ಸ್ ಇರ್ಬೋದು, ಅಥವಾ ನಮ್ಮ ಬ್ರೈನ್ ಹೆಲ್ತ್ ಇರ್ಬೋದು, ವಿಷನ್ ಇರ್ಬೋದು, ಅದನ್ನೆಲ್ಲ ಪ್ರಮೋಟ್ ಮಾಡೋಕ್ಕೆ ನಮಗೆ omega-3 ಬೇಕು. ಅದೇ ಥರ ಮಗು ಹುಟ್ಟಬೇಕು ಅಂತಂದ್ರೂ ನಾರ್ಮಲಾಗಿ ಫೀಟಲ್ ಡೆವಲಪ್ಮೆಂಟ್ ಆಗೋಕ್ಕೂ ನಮಗೆ omega-3 ಫ್ಯಾಟಿ ಆಸಿಡ್ಸು ಬೇಕಾಗುತ್ತೆ. ಇದೆಲ್ಲ ನಮಗೆ ನ್ಯಾಚುರಲಾಗಿ ನಮ್ಮ ಸಸ್ಯಜನ್ಯ ಆಯಿಲ್ಗಳಲ್ಲಿ, ನಮ್ಮದು ಕುಕ್ಕಿಂಗ್ ಆಯಿಲಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ omega-6 ಏನಿದೆಯಲ್ಲ ಅದೇನು ಮಾಡುತ್ತೆ, ಸ್ಕಿನ್ನು, ಏರ್ ಗ್ರೋತ್ಗೆ, ಬೋನ್ನ ಮೇಂಟೈನ್ ಮಾಡೋಕ್ಕೆ, ಮೆಟಬಾಲಿಸಮ್ನ ರೆಗ್ಯುಲೇಟ್ ಮಾಡೋಕ್ಕೆ, ರೀಪ್ರೊಡಕ್ಟಿವ್ ಸಿಸ್ಟಮ್ನ ಮೇಂಟೈನ್ ಮಾಡೋಕ್ಕೆ ನಮಗೆ ಬೇಕಾಗತ್ತೆ. ಸೊ ನಮ್ಮ ಆಯಿಲಲ್ಲಿ omega-3 ಮತ್ತು omega-6 ಇತ್ತು ಅಂತಂದರೆ ಅದನ್ನು ನಾವು ಒಳ್ಳೆ ಆಯಿಲ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ನಾವು ಮುಂಚೆನೇ ಹೇಳ್ದಂಗೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್, ಪೂಫಾ ಅಂತ ನಾವೇನಕ್ಕೆ ಕರಿತೀವಿ, ಅದಕ್ಕೆ ನಾವೇನಂತ ಕರಿತೀವಿ, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಅದು ನಮ್ಮ ಬಾಡಿ ಒಳಗಡೆ ಸಿಂಥಸೈಸ್ ಆಗಲ್ಲ ಡ್ಯೂರಿಂಗ್ ದಿ ಕೆಮಿಕಲ್ ರಿಯಾಕ್ಷನ್. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ನಮ್ಮ ಬಾಡಿ ಒಳಗಡೆ ಲಾಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ಏನಾಗ್ತಿರುತ್ತೆ ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ನೀವು ನೋಡ್ತಾ ಇರೋದಿರ್ಬೋದು, ಕೇಳಿಸ್ಕೊಳ್ತಾ ಇರೋದಿರ್ಬೋದು, ಮಾತಾಡ್ತಾ ಇರೋದಾಗಿರ್ಬೋದು, ಊಟ ಮಾಡ್ತಾ ಇರೋದು, ಇದೆಲ್ಲನೂ ಕೆಮಿಕಲ್ ರಿಯಾಕ್ಷನ್ಸೇ. ನಮ್ಮ ಬಾಡಿನ, ಹ್ಯೂಮನ್ ಬಾಡಿನ ಲೈಫ್ ಫ್ಯಾಕ್ಟ್ರಿ ಅಂತ ನಾವು ಹೇಳ್ಕೊಳ್ತಾ ಹೋಗ್ಬೋದು. ಸೊ ಆ ಥರ ಮಾಡಿದಾಗ ಕೆಲವೊಂದು ಪ್ರಾಡಕ್ಟು ತನ್ನಷ್ಟಕ್ಕೆ ತಾನೇ ಜನರೇಟ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಕೇಳ್ತೀವಿ. ಕೆಲವೊಂದು ನಮ್ಮ ಬಾಡಿನಲ್ಲಿ ಇರೋದಿಲ್ಲ, ಅದನ್ನು ನಾವೇನು ಮಾಡಬೇಕಾಗತ್ತೆ, ಸಪ್ಲಿಮೆಂಟ್ ಮಾಡಬೇಕಾಗತ್ತೆ ಥ್ರೂ ಅವರ್ ಫುಡ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಪೂಫಾನು ನಾವೇನಂತ ಕರಿತೀವಿ, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಇದು ನಮ್ಮ ಬಾಡಿಗೆ ಬೇಕೇ ಬೇಕಾಗತ್ತೆ. ಇದು ಎಲ್ಲಿ ಸಿಗುತ್ತೆ ಅಂದರೆ ನ್ಯಾಚುರಲ್ ಆಗಿ ವೆಜಿಟೇಬಲ್ ಆಯಿಲ್ಸಲ್ಲಿ, ನಟ್ಸಲ್ಲಿ, ಇದರೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಇದು ನಮಗೆ ತುಂಬ ಇಂಪಾರ್ಟೆಂಟು. ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸು ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ ಕೊಡುತ್ತೆ ನಮಗೆ. ಜೊತೆಗೆ ಹಾರ್ಮ್ಫುಲ್ ಫ್ರೀ ರ್ಯಾಡಿಕಲ್ಸ್ ಏನಿರ್ತಲ್ಲ ಅದನ್ನು ಎಕ್ಸ್ಪೆಲ್ ಮಾಡೋದಕ್ಕೆ, ಬಾಡಿಯಿಂದ ಹೊರಗಡೆ ತೆಗೆದು ಹಾಕೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಇದೇನಾದರೂ ಡಿಫಿಷಿಯನ್ಸಿ ಆಯಿತು ಅಂದಾಗ ನಮ್ಗೆ ಏನಾಗುತ್ತೆ ಅಂದರೆ ಸ್ಕಿನ್ನೆಲ್ಲೂ ಡ್ರೈ ಆಗುವಂಥದ್ದು, ಅಥವಾ ಬೇಗ ಬೇಗ ಗಾಯಗಳಾದರೆ ಒಣಗದೇ ಇರುವಂಥದ್ದು, ಆ ರೀತಿಯಾದಂಥ ಪ್ರಾಬ್ಲಮ್ಗಳು ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಊಟದಿಂದ ನಾವು ಸಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಅಗೇನ್ ನಾನು ಮುಂಚೆನೇ ಹೇಳ್ದಂಗೆ ಯಾವುದೇ ಒಂದು ಆಯಿಲ್ನ ನಾನು ಗುಡ್ ಆಯಿಲ್ ಅಂತ ಕನ್ಸಿಡರ್ ಮಾಡ್ಕೋಬೇಕು ಅಂದರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸು ಕಡಿಮೆ ಇರಬೇಕು, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರಬೇಕು, omega-3 ಮತ್ತು omega-6 ಫ್ಯಾಟಿ ಆಸಿಡ್ಸ್ ಇರಬೇಕು ಅಂತ ಹೇಳಿದೆ. ಆದರೆ ಎಷ್ಟಿರಬೇಕು, omega-6 ಮತ್ತು omega-3 ರೇಷಿಯೋ ಏನಿದೆಯಲ್ಲ ಆ ರೇಷಿಯೋ ಮೇಲೆ ವೆದರ್ ಇಟ್ಸ್ ಎ ಗುಡ್ ಆಯಿಲ್ ಫಾರ್ ಹೆಲ್ತ್ ಆರ್ ನಾಟ್ ಅಂತ ನಾವು ಡಿಸೈಡ್ ಮಾಡಬೇಕು. ಆ ರೇಷಿಯೋ ಏನಾಗಿರುತ್ತೆ ಅಂದರೆ 5.1 to 1.1 ಆ ರೇಷಿಯೋದಲ್ಲಿ ಇತ್ತು ಅಂದಾಗ ಅದನ್ನು ನಾವು ಗುಡ್ ಆಯಿಲ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಎಗೇನ್ ಇನ್ನೊಂದು, ಈಗ ತುಂಬ ಸಲ ನೀವು ಕೇಳಿರ್ಬೋದು ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತಾರೆ.
ಹಾಗಾದರೆ ಇದೇನು, ನಾವೇನು ಮಾಡ್ತೀವಿ ಅಂದರೆ, ನಾನು ಮುಂಚೆನೇ ಹೇಳ್ದಂಗೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಏನಿರುತ್ತಲ್ಲ, ಡಬಲ್ ಬಾಂಡ್ ಇರುತ್ತಲ್ಲ, ನಿಮ್ಮ ಮಾಲಿಕ್ಯೂಲ್ ಡಬಲ್ ಬಾಂಡ್ ಇತ್ತು ಅಂತಂದರೆ ಆ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ನ ನಾವು ಎರಡು ಥರ ಕ್ಯಾಟಗರೈಸ್ ಮಾಡ್ತೀವಿ. ಒಂದಕ್ಕೆ ಸಿಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಟ್ರಾನ್ಸ್ ಅಂತ ಹೇಳ್ತೀವಿ. ಸಿಸ್ ಅಂದರೆ ಏನಾಗುತ್ತೆ ಅಂದರೆ, ಎರಡೂ ಹೈಡ್ರೋಜನ್ ಆಟಮ್, ಇಲ್ಲಿ ಚಿತ್ರದಲ್ಲಿ ನೋಡಿ ಕಾರ್ಬನ್ಗೆ ಇಲ್ಲೊಂದು ಡಬಲ್ ಬಾಂಡ್ ಇರುವಂಥ ಕಾಂಪೌಂಡ್ನ ತೊಗೊಂಡಿದ್ದೀವಿ. ಆದರೆ ಇಲ್ಲಿ ಹೈಡ್ರೋಜನ್ ಏನಿದೆಯಲ್ಲ ರೆಡ್ ಕಲರ್ ಇರುವಂಥದ್ದು ಎರಡೂ ಒಂದೇ ಸೈಡಲ್ಲಿದ್ದರೆ ಅದನ್ನು ಸಿಸ್ ಅಂತ ಹೇಳ್ತೀವಿ. ಮತ್ತು ಇದೇ ಚಿತ್ರದಲ್ಲಿ ತಗೊಳ್ಳಿ, ಸೇಮ್ ಕಾಂಪೌಂಡನ್ನೇ, ಆದರೆ ಡಬಲ್ ಬಾಂಡ್ ಇದೆ, ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದೆ, ಆದರೆ ಹೈಡ್ರೋಜನ್ಸ್ ಏನಾಗಿದೆ ಬೇರೆ ಬೇರೆ ಕಡೆಗಿದೆ. ಒಂದು ಎಬೋ ದಿ ಪ್ಲೇನ್ ಇದೆ, ಇನ್ನೊಂದು ಬಿಲೋ ದಿ ಪ್ಲೇನ್ ಇದೆ. ಆ ಥರ ಇತ್ತು ಅಂತಂದರೆ ಅದನ್ನು ನಾವೇನಂತ ಕರಿತೀವಿ, ಟ್ರಾನ್ಸ್ ಅಂತ ಕರಿತೀವಿ. ಆಪೋಸಿಟ್ ಡೈರೆಕ್ಷನಲ್ಲಿದ್ದರೆ ಟ್ರಾನ್ಸ್ ಅಂತ ಕರಿತೀವಿ, ಸೇಮ್ ಡೈರೆಕ್ಷನಲ್ಲಿದ್ದರೆ ಅದನ್ನು ಸಿಸ್ ಅಂತ ಹೇಳ್ತೀವಿ. ಈ ಸಿಸ್ ಫ್ಯಾಟಿ ಆಸಿಡ್ ಏನಾಗುತ್ತೆ ಅಂದರೆ ಸ್ವಲ್ಪ ಬೆಂಡ್ ಆಗುತ್ತೆ. ನಿಮಗೆ ಗೊತ್ತು, ಯಾವುದೇ ಒಂದು ಮಾಲಿಕ್ಯೂಲ್ ಪರ್ಟಿಕ್ಯುಲರ್ಲಿ ಟೆಟ್ರಾವೇಲೆಂಟ್ ಇರುವಂಥ ಮಾಲಿಕ್ಯೂಲ್ ಇದ್ದರೆ ಅದರದ್ದು ನಾರ್ಮಲ್ ಆ್ಯಂಗಲ್ನ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಆ್ಯಂಗಲ್ನ ಮೇಂಟೈನ್ ಮಾಡ್ಕೋಬೇಕಾದಾಗ ಆ ಮಾಲಿಕ್ಯೂಲ್ ಏನು ಮಾಡುತ್ತೆ ಅಂತಂದರೆ ಶೇಪ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಸಿಸ್ ಇದ್ದಿದ್ದು ಏನಾಗುತ್ತೆ ಅಂತಂದರೆ ಬೆಂಟ್ ಇರುತ್ತೆ. ಯೂಶಲಿ ನಮಗೆ ನೇಚರಲ್ಲಿ ಸಿಗೋ ಅಂಥ ಫ್ಯಾಟಿ ಆ್ಯಸಿಡ್ಗಳಲ್ಲೆಲ್ಲನೂ ಸಿಸ್ ಫಾರ್ಮ್ ಇರುತ್ತೆ. ಇದು ತುಂಬ ಒಳ್ಳೆಯದು ನಮಗೆ. ನಮ್ಮೊಳಗಡೆ ಬ್ಯಾಡ್ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ. ಇದು ಗುಡ್ ಕೊಲೆಸ್ಟ್ರಾಲ್ನ ಬೂಸ್ಟ್ ಮಾಡುತ್ತೆ, ಅದನ್ನು ಇನ್ಕ್ರೀಸ್ ಮಾಡುತ್ತೆ. ಅದೇ ರೀತಿ ನೀವು ಟ್ರಾನ್ಸ್ ತಗೊಂಡ್ರೆ ಅದು ಸ್ಟ್ರೈಟ್ ಚೈನ್ ಇರುತ್ತೆ. ಇದು ಹೆಂಗೆ ಬರುತ್ತೆ ಅಂದರೆ, ಅನಿಮಲ್ ಫ್ಯಾಟ್ ಫರ್ಮೆಂಟೇಷನ್ ಮಾಡಿದಾಗ, ಪರ್ಟಿಕ್ಯುಲರ್ಲಿ ಡೈರಿ ಪ್ರಾಡಕ್ಟಲ್ಲಿ, ಅದು ರೂಮಿನ್ ಆಫ್ ದಿ ಡೈರಿ ಅನಿಮಲ್ಸ್ ಅಂತ ಹೇಳ್ತೀವಿ. ರೂಮಿನ್ ಅಂತಂದರೆ ಹೊಟ್ಟೆ ಭಾಗ. ನೀವು ನೋಡಿರ್ಬೋದು, ಹಸು ಆಗಿರ್ಬೋದು, ಈ ಡೈರಿ ಅನಿಮಲ್ಸ್ ಏನಿರುತ್ತಲ್ಲ ಅವಕ್ಕೆ ಹೊಟ್ಟೆ ಭಾಗ ಜಾಸ್ತಿ ಇರುತ್ತೆ. ಆ ಭಾಗದಲ್ಲಿ ಏನಾಗುತ್ತೆ ಅಂದರೆ ಫರ್ಮೆಂಟ್ ಆಗುತ್ತೆ. ಆರ್ ಒಬ್ಟೈನ್ಡ್ ಫ್ರಮ್ ದಿ ಡೈರಿ ಪ್ರಾಡಕ್ಟ್ ಆ್ಯಂಡ್ ಎ ಮೀಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಇದು ಎಕ್ಸ್ಟ್ರೀಮ್ಲಿ ಅನ್ಹೆಲ್ತಿ ಆಗಿರುತ್ತೆ. ಇದೇನು ಮಾಡ್ಬೋದು, ಹಾರ್ಟ್ ಡಿಸೀಸಸ್ನ ಕ್ರಿಯೇಟ್ ಮಾಡ್ಬೋದು, ಕ್ಯಾನ್ಸರ್ನ ಮಾಡ್ಬೋದು, ಪ್ರೆಗ್ನೆನ್ಸಿ ಡ್ಯುರೇಷನ್ನ ರಿಡ್ಯೂಸ್ ಮಾಡ್ಬೋದು, ಬೇಗ ಮಕ್ಕಳು ಹುಟ್ಬೋದು. 9 ತಿಂಗಳ ಮುಂಚೆನೇ 7 ತಿಂಗಳಿಗೆ 5 ತಿಂಗಳಿಗೆ ಮಕ್ಕಳು ಹುಟ್ಟುವಂಥದ್ದು ಆಗಿರ್ಬೋದು. ರಿಸ್ಕ್ ಆಫ್ ಹೈ ಬ್ಲಡ್ ಪ್ರೆಷರ್ ಆಗ್ಬೋದು, ಆಮೇಲೆ ಒಬಿಸಿಟಿ ಆಗಿರ್ಬೋದು, ಅಲರ್ಜಿ, ವಿಷನ್ ಪ್ರಾಬ್ಲಮ್ಮು, ಇದನ್ನೆಲ್ಲ ನನಗೆ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಆಯಿಲಲ್ಲಿ ನಾವೇನೋ ಕೆಲಸ ಮಾಡಿದಾಗ ಆಯಿಲಲ್ಲಿ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸು ಇರಲೇಬಾರ್ದು. ಬರೀ ಸಿಸ್ ಫ್ಯಾಟಿ ಆ್ಯಸಿಡ್ಸ್ ಇದ್ದರೆ ಅವಾಗ ಅಂತ ನಾವು ಗುಡ್ ಆಯಿಲ್ ಅಂತ ಹೇಳ್ತೀವಿ. ಹಾಗಾದರೆ ಈಗ ಕಂಪ್ಯಾರಿಟಿವ್ ಮಾಡೋಣ. ನಾನು ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿಯನ್ ಕುಕಿಂಗ್ ಸಿಸ್ಟಮಲ್ಲಿ ಯಾವ್ಯಾವುದು ಆಯಿಲ್ಸ್ ಯೂಸ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಎಷ್ಟು SFA ಇದೆ, ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡು, ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡು, ದೆನ್ ಪಾಲಿ ಅನ್ಸ್ಯಾಚುರೇಟೆಡು, omega-6, omega-3, ಅದರದ್ದು ರೇಷಿಯೋ ಎಷ್ಟಿದೆ ಅಂತ ನಾವು ನೋಡ್ತಾ ಹೋಗೋಣ. ಆವಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೀವು ಈ ಚಾರ್ಟಲ್ಲಿ ನೋಡಿದ್ರೆ ಮಸ್ಟರ್ಡ್ ಆಯಿಲ್, ಅದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಪೂಫಾ 22% ಇದೆ, ವೆರಾಸ್ ಮೂಫಾ ಏನಾಗಿದೆ 70% ಇದೆ. ಹಂಗಾಗಿ ಇದನ್ನು ನಾವು ಕಂಫರ್ಟಬಲ್ ಅಂತ ಹೇಳ್ತೀವಿ. ಅದೇ ರೀತಿ ನೀವು ಕೋಕೋನಟ್ ಆಯಿಲ್ನ ತೊಗೊಂಡ್ರೆ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು 89% ಇದೆ. ಹಾಗಾಗಿ ನಾವು ಕೋಕೋನಟ್ ಆಯಿಲ್ನ ಅಷ್ಟು ಒಳ್ಳೆ ಆಯಿಲ್ ಅಲ್ಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಗ್ರೌಂಡ್ನಟ್ ಆಯಿಲಲ್ಲಿ 24% ಇದೆ. ಸನ್ಫ್ಲವರ್ ಆಯಿಲ್ 13%. ನಿಮಗೆ ಸ್ಯಾಚುರೇಟೆಡ್ SFA ಏನಿದೆಯಲ್ಲ ಅದು ಕಡಿಮೆ ಇರಬೇಕು. ಮೂಫಾ ಮತ್ತು ಪೂಫಾ ಏನಿದೆಯಲ್ಲ ಅದು ಜಾಸ್ತಿ ಇರಬೇಕು. ಎಗೇನ್ omega-6 ಮತ್ತು omega-3 ರೇಷಿಯೋನು ಏನಾಗಿರಬೇಕು ಅಂದರೆ ನಾನು ಹೇಳ್ದಂಗೆ 5:1 ಇರಬೇಕು, ಇಲ್ಲಾಂದರೆ 1:1 ಇರಬೇಕು. ಆವಾಗ ಅದು ನಾವು ಗುಡ್ ಆಯಿಲ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಅದೇ ಥರ ನೀವು ಗೀನ ತೊಗೊಂಡ್ರೆ 65% SFA ಇದೆ. ಬಟರ್ನ ತೊಗೊಂಡ್ರೆ 67% ಇದೆ. ಹಾಗಾಗಿ ದೀಸ್ ಆರ್ ನಾಟ್ ಅಡ್ವೈಸಬಲ್ ಟು ಯೂಸ್ ಫಾರ್ ಕುಕಿಂಗ್ ಪರ್ಪಸಸ್. ಅದರಲ್ಲೇ ನಾವು ಬೇಯಿಸೋದು, ಅದರಲ್ಲೇ ಮಾಡ್ತೀವಿ ಅನ್ನೋದು ಆಗಲ್ಲ. ಈವನ್ ಪಾಮ್ ಆಯಿಲಲ್ಲಿ 45% ಇದೆ. ಹಾಗಾಗಿ ನಾವು ಮಾಡ್ಬೇಕಾದ್ರೆ ವಾಟ್ ಡಸ್ ನ್ಯೂಟ್ರಿಷನ್ ಸಜೆಸ್ಟ್ ಅಂತಂದರೆ, ನೀವೇನು ಮಾಡಿ ಅಂದರೆ ಅವಾಗವಾಗ ಆಯಿಲ್ನ ಚೇಂಜ್ ಮಾಡ್ತಾ ಇರಿ. ಅಥವಾ ಬೇರೆ ಬೇರೆ ಆಯಿಲ್, ಒಂದೊಂದು ಆಯಿಲಲ್ಲಿ ಒಂದೊಂದು ಕ್ವಾಲಿಟಿ ಇರುತ್ತೆ. ಆ ಕ್ವಾಲಿಟಿ ಇರುವಂಥ ಆಯಿಲ್ಗಳನ್ನ ಮಿಕ್ಸ್ ಮಾಡಿ ನಾವು ಯೂಸ್ ಮಾಡಿ ಅಂತ ಅವ್ರಿಗೆ ಹೇಳ್ತಾರೆ. ಈಗ ನೀವೇನು ಸಫೋಲಾ ಬ್ರ್ಯಾಂಡ್ ಅಂತ ಸಿಗ್ತಾ ಇದೆಯಲ್ಲ, ಅದರಲ್ಲಿ ಏನಾಗಿದೆ ಅಂದರೆ ಸನ್ಫ್ಲವರ್ ಆಯಿಲ್ ಮತ್ತು ರೈಸ್ ಬ್ರ್ಯಾನ್ ಆಯಿಲ್ ಅಂತ ಹೇಳ್ತೀವಿ. ರೈಸ್ ಬ್ರಾನ್ ಆಯಿಲಲ್ಲಿ ಒರೈಸನಾಲ್ ಅನ್ನೋವಂಥ ಕೆಮಿಕಲ್ ಇರುತ್ತೆ. ಅದು ನಮ್ಮ ಹಾರ್ಟ್ಗೆ ಹೆಲ್ತ್ಗೆ ಅದು ಹೆಲ್ಪ್ ಆಗುತ್ತೆ. ಸೊ ಅವೆರಡನ್ನು ಮಿಕ್ಸ್ ಮಾಡಿ ಮಾಡ್ತಾರೆ, ಅದನ್ನು ಅವರು ಸಫೋಲಾ ಅಂತ ಹೇಳ್ತಾ ಇದ್ದಾರೆ. ಸೊ ಆ ರೀತಿ ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ ನಿಮಗೆ ಆಯಿಲ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈಗ ಯಾವ ಆಯಿಲ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ವಿ. ಆದರೆ
ಈ ಆಯಿಲ್ಗಳೆಲ್ಲ ನಮ್ಗೆ ಹೆಂಗೆ ಸಿಗುತ್ತೆ, ಎರಡು ಮೆಥಡಲ್ಲಿ ನಾವು ಅದನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಒಂದಕ್ಕೆ ಕೋಲ್ಡ್ ಪ್ರೋಸೆಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ರಿಫೈನ್ಡ್ ಆಯಿಲ್ಸ್ ಅಂತ ಕರಿತೀವಿ. ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಅಂತಂದ್ರೇನು, ಈ ಕಾಳು ಬೀಜಗಳು ಏನಿದೆಯಲ್ಲ, ಎಣ್ಣೆ ಬೀಜಗಳು ಏನಿದಾವಲ್ಲ, ಅದನ್ನು ಹಾಕಿ ನಾವೇನು ಮಾಡ್ತೀವಿ, ಗಾಣ ಅಂತ ಹೇಳ್ತಿದ್ರು, ಆ ಗಾಣದಲ್ಲಿ ಹಾಕಿ ಅವರು ಅರಿತಾ ಹೋಗ್ತಾರೆ. ಆವಾಗ ಏನು ಆಯಿಲ್ ಬರುತ್ತಲ್ಲ, ಆಯಿಲ್ನ ನಾವು ತಗೊಳ್ತಾ ಇದ್ವಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಆಯಿಲ್ ಈಗ ಸಿಕ್ಕೋ ಅಂಥದ್ದು, ಮೆಜಾರಿಟಿ ಆಫ್ ದಿ ಆಯಿಲ್, ಕುಕ್ಕಿಂಗ್ ಆಯಿಲ್ ನಮಗೆ ಮಾರ್ಕೆಟಲ್ಲಿ ಸಿಕ್ಕೋ ಅಂಥದ್ದು ಏನಾಗಿರುತ್ತೆ ಅಂದರೆ ರಿಫೈನ್ಡ್ ಆಗಿರುತ್ತೆ. ಆ್ಯಸ್ ಅ ನೇಮ್ ಇಂಡಿಕೇಟ್ಸ್, ಅದನ್ನು ನಾವೇನು ಮಾಡಿದ್ದೀವಿ, ಫೈನ್ ಮಾಡಿದ್ದೀವಿ, ರೀಫೈನ್. ಆ್ಯಕ್ಚುಲಿ ಅದು ಫೈನ್ ಆಗಿರೋದನ್ನ ಏನು ಮಾಡ್ತಾ ಇದ್ದೀವಿ, ಮತ್ತೆ ರೀಫೈನ್ ಮಾಡ್ತಾ ಇದ್ದೀವಿ, ತುಂಬ ಪ್ಯೂರಿಫೈ ಮಾಡ್ತಾ ಇದ್ದೀವಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ರಿಫೈನ್ಡ್ ಆಯಿಲ್ ಅಂತ ಕರಿತೀವಿ. ಈ ರಿಫೈನ್ಡ್ ಆಯಿಲ್ ಏನಾಗುತ್ತೆ ಅಂತಂದರೆ, ನಾವು ಗಾಣಗಳೆಲ್ಲ ಆಯಿತು ಅಂತಂದರೆ ಹಿಂದಿನ ಕಾಲದಲ್ಲಿ ಕಲ್ಲಿರ್ತಿತ್ತು, ಅನಿಮಲ್ಗಳು ಇರ್ತಿತ್ತು, ಯಾವುದೋ ಹಸು ಇರ್ತಿತ್ತು, ಅದು ಸುತ್ತಿ ನಿಮ್ಗೆ ಏನು ಮಾಡ್ತಾ ಇತ್ತು ಅಂತಂದರೆ ಎಣ್ಣೆನ ತೆಗಿತಾ ಇತ್ತು. ಈಗ ನಾವೇನು ಮಾಡ್ತೀವಿ, ಎಲ್ಲದಕ್ಕೂ ಮಿಷಿನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಮಿಷಿನ್ನೇ ಯೂಸ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದರೆ ಅದೇ ಕಾಳುಗಳನ್ನೇ ಹಾಕ್ತಾ ಇದ್ದೀವಿ, ಎಣ್ಣೆ ಇರುವಂಥ ಕಾಳುಗಳನ್ನೇ ಹಾಕ್ತಾ ಇದ್ದೀವಿ, ಎಣ್ಣೆ ತೆಗೆಯೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದೇ ನಾವು ಮಿಷಿನ್ ಯೂಸ್ ಮಾಡ್ತಾ ಇರೋದಕ್ಕೋಸ್ಕರ ಟೆಂಪರೇಚರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇಟ್ ಮೇ ಗೋ ಅಪ್ ಟು 200 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತೀವಿ. ಅಲ್ಲಿ ತನಕ ಟೆಂಪರೇಚರು ಜಾಸ್ತಿ ಆಗುತ್ತೆ. ಅದು ಒಂದು ರೀಸನ್. ಟೆಂಪ್ರೇಚರ್ ಜಾಸ್ತಿ ಆದಂಗೆ ನಿಮ್ಮದು ಆಯಿಲಲ್ಲಿರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಆಗಿರ್ಬೋದು, ಅದರದ್ದು ವಾಸನೆ ಆಗಿರ್ಬೋದು, ಪ್ರತಿಯೊಂದು ಆಯಿಲ್ಗೂ ತಂದೇ ಆದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಇರುತ್ತೆ, ಅದು ಹೋಗ್ಬಿಡುತ್ತೆ. ಜೊತೆಗೆ ಈ ಆಯಿಲ್ ನಮ್ಗೆ ಏನಾಗುತ್ತೆ ಅಂದರೆ, ಪರ್ಟಿಕ್ಯುಲರ್ಲಿ ನಮ್ಗೆ ಏನಾಗಿರಬೇಕು, ಈಗ ಅದರಲ್ಲಿ ಒಳ್ಳೆ ಕಲರ್ ಇರಬೇಕು, ಕಲರ್ಲೆಸ್ ಆಗಿರಬೇಕು, ಈಸಿ ಫ್ಲೋ ಆಗಿರಬೇಕು, ಅದಕ್ಕೆ ಯಾವುದೇ ರೀತಿಯಾದಂಥ ಕೆಟ್ಟ ಓಡರ್ ಇರಬಾರ್ದು. ಸೊ ಈ ರೀತಿಯಾಗಿ ಏನೇನೋ ನಮ್ಮದು ತಪ್ಪು ಕಲ್ಪನೆಗಳಿದ್ದಾಗ ಬರೀ ಔಟರ್ ಲುಕ್ಗಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂದಾಗ ಈ ಆಯಿಲ್ ಮಾಡೋರು ಏನು ಮಾಡಿದ್ರು ಅಂದರೆ ಅದನ್ನೆಲ್ಲ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ರು, ಐದರ್ ವಿತ್ ಅನ್ ಆ್ಯಸಿಡ್ ಆರ್ ವಿತ್ ಅನ್ ಆಲ್ಕಲಿ. ಅದಾದಮೇಲೆ ಅದನ್ನು ಅವರು ಬ್ಲೀಚ್ ಮಾಡೋಕ್ಕೆ ಶುರು ಮಾಡಿದ್ರು. ಅದನ್ನು ಬ್ಲೀಚ್ನ ಹೋಗೋದಕ್ಕೆ, ನ್ಯೂಟ್ರಲೈಸ್ ಮಾಡೋಕ್ಕೆ, ಫಿಲ್ಟರ್ ಮಾಡೋದಕ್ಕೆ, ಡಿಯೋಡ್ರೈಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಹಾಗಾಗಿ ನಮ್ಗೆ ಏನು ಸಿಗ್ತಾ ಇದೆಯಲ್ಲ ಮಾರ್ಕೆಟಲ್ಲಿ, ಆ ಆಯಿಲ್ಗೆ ನಾವೇನಂತ ಕರಿತೀವಿ, ರಿಫೈನ್ಡ್ ಆಯಿಲ್ ಅಂತ ಹೇಳ್ತೀವಿ. ಈ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದ್ರಿಂದ ನನಗೇನಾಗುತ್ತೆ ಅಂತಂದರೆ, ನನಗೆ ನ್ಯೂಟ್ರಿಷನ್ ಲೆವೆಲು ಸಿಕ್ಕಲ್ಲ, ಅದರದ್ದು ಅದೇ ಆದಂಥ ಆಯಿಲು ಸಿಕ್ಕಲ್ಲ. ಓಕೆ, ಇಷ್ಟೆಲ್ಲ ಕೆಟ್ಟಿದ್ರು ಅದನ್ನ ಯಾಕೆ ಯೂಸ್ ಮಾಡ್ತಾರೆ, ಯಾಕೆ ಅದನ್ನು ಪ್ರೋಸೆಸ್ನ ಮಾಡ್ತಾರೆ, ಯಾಕೆ ಅಂತಂದರೆ ಈ ಎಣ್ಣೆಗಳಿಗೆ ನಿಮಗೆ ಗೊತ್ತಿರ್ಬೋದು, ಪ್ರತಿಯೊಂದು ಆಯಿಲ್ ಮೇಲೂ ಬೆಸ್ಟ್ ಬಿಫೋರ್ 6 months ಅಂತ ಹಾಕಿರ್ತಾರೆ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಅಂತ. ಅದನ್ನು ತಳಿಯೋದಕ್ಕೆ, ಅದನ್ನು ದೊಡ್ಡದು ಮಾಡೋದಕ್ಕೆ, ಅಂದರೆ ಏನು, ಆ ರೆಸಿಸ್ಟೆನ್ಸ್ ತುಂಬ ದಿವಸ, ಶೆಲ್ಫ್ ಲೈಫ್ ಅಂತ ಏನು ಕರಿತೀವಿ, ಅದು ತುಂಬ ದಿವಸ ಇಟ್ಟರು ಹಾಳಾಗದೆ ಇರಲಿ ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತೀವಿ, ಅದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಕೆಮಿಕಲ್ ಟ್ರೀಟ್ಮೆಂಟ್ನ ಮಾಡ್ತಾ ಇದ್ದೀವಿ. ಈ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡೋ ಅಂಥದ್ದು ಸ್ಟೇಬಲ್ ಆಗಿರುತ್ತೆ. ಇನ್ನೊಂದು ಪದ ಉಪಯೋಗಿಸ್ತೀವಿ ನಾವು, ರ್ಯಾಸಿಡಿಟಿ ಅಂತ ಹೇಳ್ತೀವಿ. ತುಂಬ ದಿವಸ ಇಟ್ಟರೆ ಏನಾಗುತ್ತೆ ಅಂದರೆ ಆ ಎಣ್ಣೆಗಳು ಮುಗುಲು ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಆಮೇಲೆ ಅದಕ್ಕೆ ತಿಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಗಂಟ್ಲು ನೋವು ಅಥವಾ ಗಂಟ್ಲು ಕೆರೆತ ಶುರು ಆಗುತ್ತೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ರ್ಯಾಸಿಡಿಟಿ ಅಂತ ಹೇಳ್ತೀವಿ. ಅದು ಆಯಿತು ಅಂತಂದರೆ ನೀವು ಅದನ್ನು ಉಪಯೋಗಿಸೋಕ್ಕಾಗಲ್ಲ, ಆಯಿಲ್ನ ಬಿಸಾಕಬೇಕಾಗತ್ತೆ. ಹಾಗಾಗಿ ಆ ರ್ಯಾಸಿಡಿಟಿನ ಅವಾಯ್ಡ್ ಮಾಡೋದಕ್ಕೆ, ಅದರದ್ದು ಶೆಲ್ಫ್ ಲೈಫ್ನ ಇನ್ಕ್ರೀಸ್ ಮಾಡೋದಕ್ಕೆ, ಆ ಸ್ಟೋರೇಜ್ ಲೈಫ್ನ ಇನ್ಕ್ರೀಸ್ ಮಾಡೋದಕ್ಕೆ ನಾವು ಇದನ್ನೆಲ್ಲ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಆಲ್ಸೋ ರೆಸಿಸ್ಟೆಂಟ್ ಟು ಸ್ಮೋಕಿಂಗ್. ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ, ಸ್ಮೋಕಿಂಗ್ ಪಾಯಿಂಟ್ ಅಂತ ಇನ್ನೊಂದು ಪದ ಬರುತ್ತೆ ಆಯಿಲ್ದು, ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ಈ ಸೀಡಿಂದ ಏನು ಮಾಡ್ತಾರಲ್ಲ, ಈ ಆಕ್ಸಿಡೈಸ್ ಮಾಡ್ತೀವಲ್ಲ, ಇಲ್ಲೇನು ಹೇಳ್ತೀವಿ, ಪ್ರೋಸೆಸ್ ಎಲ್ಲ ಮಾಡ್ತಾ ಹೋಗ್ತೀವಿ. ಟ್ರೀಟ್ ಮಾಡ್ತಾ ಇದ್ದಾಗ ಅದು ನ್ಯಾಚುರಲ್ ಆಗಿದ್ದಾಗ ಅದು ಸಿಸ್ ಇರುತ್ತೆ, ಆದರೆ ಇದೆಲ್ಲ ಪ್ರೋಸೆಸ್ ಮಾಡಿದಾಗ ದೇರ್ ಮೇ ಬಿ ಎ ಚಾನ್ಸಸ್ ಆಫ್ ಟರ್ನಿಂಗ್ ದೆಮ್ ಇಂಟು ಎ ಟ್ರಾನ್ಸ್ ಫ್ಯಾಟ್ ಆಗಿ ಅದು ಕನ್ವರ್ಟ್ ಆಗ್ಬೋದು, ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ಬೋದು. ನಾವು ಮುಂಚೆನೇ ಹೇಳ್ದಂಗೆ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ ಏನಿದೆಯಲ್ಲ, ದೇ ಆರ್ ಅನ್ಹೆಲ್ದಿ ಫಾರ್ ಅವರ್ ಹೆಲ್ತ್. ಸೊ ಹಾಗಾಗಿ ರಿಫೈನ್ಡ್ ಆಯಿಲಲ್ಲಿ ನನಗೆ ಏನೂ ಲಾಭ ಇಲ್ಲ. ಒಂದೇನಾಗ್ತಿದೆ, ತುಂಬ ಹೈ ಟೆಂಪ್ರೇಚರಲ್ಲಿ ಪ್ರೋಸೆಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ನನಗೇನಾಗ್ತಾ ಇದೆ ಅಂತಂದರೆ ಅದರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ, ಅದರದ್ದು ಫ್ಲೇವರು ಹೋಗ್ತಾ ಇದೆ. ಎರಡನೇದು ಏನಾಗ್ತಾ ಇದೆ ಅಂತಂದರೆ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಬಿಕಾಸ್ ನಾನಲ್ಲಿ ಯೂಸ್ ಮಾಡುವಂಥ ಕೆಟಲಿಸ್ಟ್ ಆಗಿರ್ಬೋದು, ಯೂಸ್ ಮಾಡುವಂಥ ಕೆಮಿಕಲ್ಸ್ ಇರ್ಬೋದು, ಅದು ಸಿಸ್ ಇದ್ದಿದ್ದು ನ್ಯಾಚುರಲ್ ಆಗಿದ್ದಾಗ ಸಿಸ್ ಇರುತ್ತೆ, ಅದು ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಈ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಏನಿದೆಯಲ್ಲ, ದೇ ಆರ್ ನಾಟ್ ಗುಡ್ ಫಾರ್ ಹೆಲ್ತ್. ಅದನ್ನು ಹೇಳಿದೆ. ಎಗೇನ್ ಇದೇನಾಗುತ್ತೆ ಅಂದರೆ, ನಾನು ಮುಂಚೆನೇ ಹೇಳ್ದಂಗೆ ತುಂಬ ದಿವಸ ಇಟ್ಟರೆ ಎಣ್ಣೆಗಳೇನಾಗುತ್ತೆ, ರ್ಯಾನ್ಸಿಡ್ ಆಗುತ್ತೆ, ಅದು ಕೆಟ್ಟು ವಾಸನೆ ಬರೋಕ್ಕೆ ಶುರು ಆಗುತ್ತೆ.
ಅದನ್ನು ತಡೆಯೋದಕ್ಕೆ ನಾವೇನು ಮಾಡ್ತೀವಿ, ಕ್ಲೀನಿಂಗ್ ಪ್ರೋಸೆಸ್ನ ಮಾಡ್ತೀವಿ, ಅದನ್ನು ಬ್ಲೀಚ್ ಮಾಡ್ತೀವಿ. ಬ್ಲೀಚ್ ಮಾಡಿದಾಗ ಬ್ಲೀಚಿಂಗ್ ಏಜೆಂಟ್ನ ಯೂಸ್ ಮಾಡ್ತೀವಿ. ಆ ಬ್ಲೀಚಿಂಗ್ ಏಜೆಂಟ್ನ ಸ್ಮೆಲ್ನ ಹೋಗಿಸೋದಕ್ಕೆ ಅದಕ್ಕೆ ನಾವೇನು ಮಾಡ್ತೀವಿ, ಅದಕ್ಕೆ ಡಿಯೋಡ್ರೈಸ್ನ ಯೂಸ್ ಮಾಡ್ತೀವಿ. ಹೆಂಗೆ ನಾವು ಬಾಡಿ ಒಳಗಡೆ ಬೆವರು ಬಂದಾಗ ಆ ಬೆವರು ವಾಸನೆ ಗೊತ್ತಾಗದೇ ಇರಲಿ ಅಂತ ನಾವು ಹೇಗೆ ಮಾಡ್ತೀವಿ, ಅದಕ್ಕೆ ಡಿಯೋಡ್ರೈಸ್ ಮಾಡ್ದಂಗೆ ಈ ಆಯಿಲ್ಗಳಿಗೂ ಆ ಬ್ಲೀಚ್ ಮಾಡಿದಾಗ ಆ ಬ್ಲೀಚಿಂಗ್ ಏಜೆಂಟ್ ಸ್ಮೆಲ್ ಬರದೇ ಇರಲಿ ಅಂತ ಅದಕ್ಕೂ ಡಿಯೋಡ್ರೈಸ್ ಹಾಕ್ತಾರೆ. ಸೊ ಹಾಗಾಗಿ ರಿಫೈನ್ಡ್ ಆಯಿಲ್ ಏನಿದೆಯಲ್ಲ, ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಅದಕ್ಕೆ ಕಂಪ್ಯಾರಿಸನ್ ತೊಗೊಂಡ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಅಂತ ಕರಿತೀವಿ. ಇದನ್ನು ಸ್ಲೋ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಹಾಗಾಗಿ ಯಾವುದೇ ರೀತಿಯಾದಂಥ ಹೀಟ್ ಜನರೇಟ್ ಆಗಲ್ಲ. ಹಾಗಾಗಿ ಅದರ ನ್ಯೂಟ್ರಿಷನ್ ವ್ಯಾಲ್ಯೂ, ಅದರ ಫ್ಲೇವರ್ ಏನಾಗುತ್ತೆ ಉಳ್ಕೊಂಡಿರುತ್ತೆ. ಆದರೆ ಪ್ರತಿಯೊಂದು ಆಯಿಲ್ಗೂ ತಂದೇ ಆದಂಥ ಸ್ಮೆಲ್ ಇರುತ್ತೆ. ಈಗ ಸಾಸಿವೆ ಎಣ್ಣೆ ತೊಗೊಂಡ್ರೆ ಸ್ಟ್ರಾಂಗ್ ಆಗಿ ಡಿಸ್ಟಿಂಕ್ಟ್ ಆಗಿ ಅದರದ್ದೇ ಆದಂಥ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ ಇಷ್ಟಪಡಲ್ಲ ನಾವು, ಆ ಸ್ಮೆಲ್ ನನಗೆ ಬೇಡ ಅನ್ನೋ ಕಾರಣಕ್ಕೆ ನಾವು ರಿಫೈನ್ಡ್ ಆಯಿಲಿಗೆ ಹೋಗ್ತೀವಿ. ಸೊ ನಾವು ಹೊರಗಡೆ ಅದರದ್ದು ಸ್ಮೆಲ್ಗೆ ಅಷ್ಟೇ ನಾವು ಬೆಲೆ ಕೊಡ್ತಾ ಇದ್ದೀವಿ, ಆದರೆ ಅದರಲ್ಲಿ ಹಿಂದೆ ಇರೋವಂಥ ಫುಡ್ ವ್ಯಾಲ್ಯೂಗೆ, ನ್ಯೂಟ್ರಿಷನ್ ವ್ಯಾಲ್ಯೂಗೆ ನಾವು ಬೆಲೆ ಕೊಡ್ತಾ ಇಲ್ಲ. ಬಿಕಾಸ್ ಆಫ್ ದಟ್ ಮಾರ್ಕೆಟಲ್ಲಿ ಯಾಕಿದೆ ಇದು ಅಂದರೆ, ಎಲ್ಲರೂ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ನ ನಾವು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ, ರಿಫೈನ್ಡ್ ಆಯಿಲ್ಗಳನ್ನ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಉಪಯೋಗಿಸೋದು ಬಿಟ್ಟರೆ ಅದ್ರದ್ದು ಮಾರ್ಕೆಟಿಂಗ್ ಆಗೋದೇ ಇಲ್ಲ. ಸೊ ಆದರೆ ನಾವೇನು ಮಾಡ್ತೀವಿ, ನನಗೆ ಆ ವಾಸನೆ, ಈಗ ಸಾಸಿವೆ ಎಣ್ಣೆ ಅಂತ ಕೊಟ್ಟರು ಅದೇನಾದರೂ ರಿಫೈನ್ಡ್ ಆಯಿಲ್ ಆಗಿತ್ತು ಅಂತ, ಈವನ್ ಆಲಿವ್ ಆಯಿಲೂ ರಿಫೈನ್ಡ್ ಮಾಡಿದ್ರೆ, ಆಲಿವ್ ಆಯಿಲ್ ಬೆಸ್ಟ್ ಕುಕ್ಕಿಂಗ್ ಆಯಿಲ್ ಅಂತ ಹೇಳ್ತಾರೆ, ಅದನ್ನು ನೀವು ರಿಫೈನ್ಡ್ ಮಾಡಿದ್ರಿ ಅಂದರೆ ಅದು ಏನಾಗುತ್ತೆ ಅಂದರೆ ತನ್ನ ನ್ಯೂಟ್ರಿಷನ್ ವ್ಯಾಲ್ಯೂಗಳನ್ನ ಕಳ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಏನಿದೆಯಲ್ಲ, ಅದು ರಿಫೈನ್ಡ್ ಆಯಿಲ್ಗೆ ಕಂಪೇರ್ ಮಾಡಿಕೊಂಡ್ರೆ ಬೆಸ್ಟ್ ಆಯಿಲ್, ಹೆಲ್ದಿಯರ್ ಆಯಿಲ್ ಅಂತ ನಾವು ಹೇಳ್ಬೋದು. ಅದ್ರ ನ್ಯೂಟ್ರಿಷನ್ ವ್ಯಾಲ್ಯೂ ಏನಿದೆಯಲ್ಲ ಅದೆಲ್ಲನೂ ಉಳ್ಕೊಳ್ತಾ ಹೋಗುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ಈ ನಮ್ಮ ಆಯಿಲ್ಗಳಲ್ಲಿ, ಅಂದರೆ ಸಸ್ಯಜನ್ಯಗಳಲ್ಲಿ ತೆಗೆದಾಗ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ನಾವು ಮಾಡ್ತೀವಲ್ಲ, ಅದರಲ್ಲಿರೋವಂಥ ವಿಟಮಿನ್ ಇ ಇರ್ಬೋದು, ವಿಟಮಿನ್ ಎ ಇರ್ಬೋದು, ಅದು ಹಾಗೆ ಉಳ್ಕೊಳ್ಳುತ್ತೆ. ಅದ್ರದ್ದು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಏನಿದೆಯಲ್ಲ ಅದೆಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಅದು ನಮ್ಮ ಎನರ್ಜಿನ ಬೂಸ್ಟ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾವು ರಿಫೈನ್ಡ್ ಆಯಿಲ್ಗೆ ಕಂಪೇರ್ ಮಾಡಿದ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಗಳನ್ನ ನಾವು ತೊಗೋಬೋದು. ಅದೇ ರೀತಿ ನಾವು ಯಾವ ಆಯಿಲ್ನ ಯಾವ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಬರೀ ಒಗ್ಗರಣೆ ಹಾಕೋಕ್ಕೆ ಯೂಸ್ ಮಾಡ್ತಾ ಇದ್ದೀವಾ, ಕರಿಯೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಾ, ಡೀಪ್ ಫ್ರೈ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀವಾ, ಅದು ನನಗೆ ಇಂಪಾರ್ಟೆಂಟಾಗಿ ಬೇಕಾಗತ್ತೆ. ಪ್ರತಿಯೊಂದು ಆಯಿಲ್ಗೂ ತಂದೇ ಆದಂಥ ಸ್ಮೋಕ್ ಪಾಯಿಂಟ್ ಇರುತ್ತೆ. ಆಯಿಲ್ಸ್ ಏನಾಗಿರುತ್ತೆ, ಲಿಕ್ವಿಡ್ಸ್ ಆಗಿರುತ್ತೆ. ಅದನ್ನು ನೀವು ಬಿಸಿ ಮಾಡೋಕ್ಕೆ ಶುರು ಮಾಡಿದಾಗ ಯಾವುದೋ ಒಂದು ಪಾಯಿಂಟಲ್ಲಿ ಅದು ಸ್ಮೋಕ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಕರಿತೀವಿ ಸ್ಮೋಕಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಆ ಸ್ಮೋಕಿಂಗ್ ಪಾಯಿಂಟ್ ರೀಚ್ ಆದಮೇಲೂ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದರೆ, ಹೀಟ್ ಮಾಡ್ತಾ ಇದ್ದರೆ ಆಯಿಲ್ ಏನಾಗುತ್ತೆ ಅಂದರೆ ತನ್ನಷ್ಟಕ್ಕೆ ತಾನೇ ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ಅದೇನಾಗುತ್ತೆ ಅಂದರೆ ಫ್ರೀ ರ್ಯಾಡಿಕಲ್ಸ್ನ ಜನ್ರೇಟ್ ಮಾಡುತ್ತೆ. ಆ ಫ್ರೀ ರ್ಯಾಡಿಕಲ್ ಏನು ಮಾಡುತ್ತೆ ಅಂತಂದರೆ ಫ್ರೀ ರ್ಯಾಡಿಕಲ್, ನಾನು ಮುಂಚೆನೇ ಹೇಳ್ದಂಗೆ ನನಗೆ ಹೆಲ್ತ್ ಇಶ್ಯೂಸ್ಗೆ ಅದು ಕಾರಣ ಆಗುತ್ತೆ. ಆಮೇಲೆ ನಮ್ಮದು ಫುಡ್ ಏನಿದೆಯಲ್ಲ, ಅನ್ಡಿಸೈರಬಲ್ ಬಿಟ್ಟರ್ ಫ್ಲೇವರ್ ಬರೋದಕ್ಕೆ ಅದು ಶುರು ಆಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸ್ಮೋಕಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸೊ ಸ್ಮೋಕಿಂಗ್ ಪಾಯಿಂಟ್ ಆದಮೇಲೆ ನಾವು ಅದನ್ನು ಹೀಟ್ ಮಾಡಬಾರ್ದು, ಅದನ್ನು ಉಪಯೋಗಿಸ್ಕೋಬಾರ್ದು. ಆ ರೀತಿಯಾಗಿ ನೀವು ಅದನ್ನು ಚೆಕ್ ಮಾಡಿಕೊಂಡು ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಈಗ ಮಸ್ಟರ್ಡ್ ಆಯಿಲ್ನ ತೊಗೊಂಡ್ರೆ ಅದು ಏನಾಗಿದೆ ಅಂತಂದರೆ 250 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಕೋಕೋನಟ್ ಆಯಿಲ್ ತೊಗೊಂಡ್ರೆ 175. ಸೊ ನೀವು ಕೋಕೋನಟ್ ಆಯಿಲ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಿ ಅಂತಂದರೆ ಅದಕ್ಕೆ ಡೀಪ್ ಫ್ರೈಗೆ ಅದನ್ನು ನೀವು ಯೂಸ್ ಮಾಡೋದಕ್ಕೆ ಆಗಲ್ಲ. ಅದೇ ರೀತಿ ಗ್ರೌಂಡ್ನಟ್ನ ತೊಗೊಂಡ್ರೆ ಅದನ್ನು ಡೀಪ್ ಫ್ರೈ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಅದರ ಟೆಂಪ್ರೇಚರ್ ಎಷ್ಟಿದೆ ಅಂದರೆ 230 ಇದೆ. ಅದೇ ಥರ ಸನ್ಫ್ಲವರ್ ಆಯಿಲ್ಗೆ 225 ಇದೆ. ಅದೇ ಥರ ರೈಸ್ ಬ್ರಾನ್ ಆಯಿಲು 160 ಇದೆ, ಪಾಮ್ ಆಯಿಲು 235 ಇದೆ, ಗೀ 230 ಇದೆ, ಬಟರು 175 ಇದೆ. ಸೊ ಪ್ರತಿಯೊಂದು ಆಯಿಲ್ಗೂ ತಂದೇ ಆದಂಥ ಗುಡ್ ಆ್ಯಂಡ್ ಬ್ಯಾಡ್ ಕ್ಯಾರೆಕ್ಟರ್ ಇದೆ. ಹಾಗಾಗಿ ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ ಆಲ್ಟರ್ನೇಟಿವ್ ಆಗಲಿ ಅದನ್ನು ಚೇಂಜ್ ಮಾಡಿ ನಾವು ಯೂಸ್ ಮಾಡಬೇಕಾಗತ್ತೆ. ಒಂದು ಸ್ಮೋಕಿಂಗ್ ಪಾಯಿಂಟ್ ಏನು ಅಂತ ತಿಳ್ಕೊಬೇಕಾಗತ್ತೆ. ಅಕಾರ್ಡಿಂಗ್ ಟು ಅವರ್ ಸ್ಮೋಕಿಂಗ್ ಪಾಯಿಂಟು ನಾವೇನು ಮಾಡಬೇಕಾಗತ್ತೆ, ಆ ಆಯಿಲ್ಗಳನ್ನ ನಾವು ಚೂಸ್ ಮಾಡಬೇಕಾಗತ್ತೆ. ಎರಡನೇದು ರೀಹೀಟಿಂಗ್ ಆಫ್ ಆಯಿಲ್, ಮತ್ತೆ ಆಯಿಲ್ನ ಬಿಸಿ ಮಾಡೋದು. ಅದೇ ಆಯಿಲ್ನ ಮತ್ತೆ ಕರೆದಿದ್ದ ಆಯಿಲ್ನ ಮತ್ತೆ ಯೂಸ್ ಮಾಡಿದ್ರೆ ಅದೇನಾಗುತ್ತೆ ಅಂದರೆ ವಿಷನೇ. ಅಡಿಗೆ ಎಣ್ಣೆ 2 ಸಲ ಕುದಿಸಿದರೆ ಅದು ವಿಷವೇ ಅಂತ ಹೇಳ್ತೀವಿ. ಯೂಶಲಿ ನಾವೇನು ಮಾಡ್ತೀವಿ, ರೋಡ್ ಸೈಡಲ್ಲಿ ಎಲ್ಲೋ ತೊಗೊಳ್ತಾ ಇರ್ತೀವಿ, ಏನೋ ಮಾಡ್ತಿರ್ತೀವಿ ಅಂದರೆ ಇರೋ ಆಯಿಲ್ಗೆ ಮತ್ತೆ ಆಯಿಲ್ ಹಾಕಿ ಅವರು ಮಾಡ್ತಾ ಇರ್ತಾರೆ. ಅದು ಮಾಡಿದಾಗ ಏನಾಗುತ್ತೆ ಅಂದರೆ ವಿಸ್ಕಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಅದು ಕಲರು ನೀವು ನೋಡಿರ್ಬೋದು,
ಮತ್ತೆ ಮತ್ತೆ ಹೀಟ್ ಮಾಡಿದಾಗ ಕಲರ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದಾಗ ಏನಾಗುತ್ತೆ, ಅದು ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಅದು ನನಗೆ ಪ್ರಾಬ್ಲಮ್ ಮಾಡುತ್ತೆ. ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ ನನ್ನ ಆಯಿಲಲ್ಲಿ ಜಾಸ್ತಿ ಆಯಿತು ಅಂತಂದರೆ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ, ಪೆರಾಕ್ಸೈಡ್ ಎಫೆಕ್ಟ್ನ ಕ್ರಿಯೇಟ್ ಮಾಡುತ್ತೆ, ಕ್ಯಾನ್ಸರ್ ಕ್ರಿಯೇಟ್ ಮಾಡ್ಬೋದು, ಮತ್ತು ನನಗೆ ಆಲ್ಝೈಮರ್ಸ್ ರೋಗ ಬರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳು ನನಗೆ ಆಗ್ತಾ ಹೋಗ್ಬೋದು. ಇದು ಮಾಡಿದಾಗ ಏನಾಗುತ್ತೆ ಅಂದರೆ ಹಾರ್ಮ್ಫುಲ್ ಟಾಕ್ಸಿನ್ಸ್, ನಾನು ಅದೇ ಹೇಳಿದ್ನಲ್ಲ, ಫ್ರೀ ರ್ಯಾಡಿಕಲ್ನ ಜನರೇಟ್ ಮಾಡುತ್ತೆ, ಟ್ರಾನ್ಸ್ ಫ್ಯಾಟ್ನ ಇನ್ಕ್ರೀಸ್ ಮಾಡುತ್ತೆ, ರ್ಯಾನ್ಸಿಡಿಟಿ ಸ್ಮೆಲ್ ಅದನ್ನಿಟ್ಟರೆ ಅದು ಹಾಳು ಮಾಡುವಂಥದ್ದು ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಮತ್ತೆ ಮತ್ತೆ ಅದನ್ನು ಹೀಟ್ ಮಾಡಬಾರ್ದು. ಹೀಟ್ ಮಾಡಿದಾಗ ಏನಾಗುತ್ತೆ, ಆಕ್ಸಿಡೇಷನ್ ಆಗುತ್ತೆ, ಹೈಡ್ರಾಲಿಸಿಸ್ ಆಗುತ್ತೆ, ಪಾಲಿಮರೈಸೇಷನ್ ಆಗುತ್ತೆ, ವಿಸ್ಕಾಸಿಟಿ. ನೀವು ಇದನ್ನು ಅಬ್ಸರ್ವ್ ಮಾಡಿರ್ಬೋದು, ಆ ಎಣ್ಣೆ ಕುದಿಸ್ತಾ ಏನಾಗುತ್ತೆ ಅಂತಂದರೆ ಥಿಕ್ನೆಸ್ ಅಂದರೆ ವಿಸ್ಕಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಕಲರು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೇ ಆಯಿಲ್ನ ಮತ್ತೆ ಮತ್ತೆ ಕುದಿಸಿದ ಆಯಿಲ್ನ ಮತ್ತೆ ಮತ್ತೆ ಯೂಸ್ ಮಾಡೋದ್ರಲ್ಲಿ ಆಗ್ತಾ ಇದೆ. ಸೊ ಸ್ವಲ್ಪನೇ ಆಯಿಲ್ ತೊಗೊಂಡು ಆ ಆಯಿಲ್ಗೆ ಖರ್ಚಾಗೋ ಅಂದರೆ ಉರಿಯೋದಕ್ಕೆ ಅಥವಾ ಅದನ್ನು ಡೀಪ್ ಫ್ರೈ ಮಾಡೋದಕ್ಕೆ, ಕರಿಯೋದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ತೊಗೊಂಡು ಆ ಎಣ್ಣೆನ ನೀವು ಮತ್ತೆ ಬೇರೆ ಯಾವುದಕ್ಕೂ ಯೂಸ್ ಮಾಡ್ದಲೇ ಇದ್ದರೆ ಬೆಟರ್ ಆಗುತ್ತೆ. ಓಕೆ, ಅದೇ ರೀತಿ ಈಗ ಯಾವುದು ಬೆಟರ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ನಾವೀಗ ಡಾಲ್ಡಾ ಅಂತ ಹೇಳ್ತೀವಿ ಅಥವಾ ಮರಜನೈನ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ ಯಾವುದು ಬೆಟರ್, ಬಟರ್ ಅದಕ್ಕೆ ಅದೆಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ ಈ ವನಸ್ಪತಿ ಇರ್ಬೋದು, ಡಾಲ್ಡಾ ಇರ್ಬೋದು, ಇದನ್ನೇ ನಾವೇನು ಮಾಡಬೇಕು ಅಂತಂದರೆ ಅದನ್ನು ಯೂಸ್ ಮಾಡಿದ್ರೆ ಹೈ ಅಮೌಂಟ್ ಆಫ್ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಎಕ್ಸ್ಟ್ರೀಮ್ಲಿ ಅದು ಅನ್ಹೆಲ್ತಿ ಆಗಿರುತ್ತೆ. ಹಾಗಾಗಿ ಡಾಲ್ಡಾನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ಅವಾಗ ಹೇಳಿದಂಗೆ ರೈಸ್ ಬ್ರಾನ್ ಆಯಿಲ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಸ್ಪೆಷಲ್ ಕೆಮಿಕಲ್ ರಿಲೀಸ್ ಆಗುತ್ತೆ, ಒರೆಸನಾಲ್ ಅಂತ ಹೇಳ್ತೀವಿ, ಅದು ನಮಗೆ ಹೆಲ್ತ್ಗೆ ಇಂಪ್ರೂವ್ ಮಾಡುತ್ತೆ. ಅದೇ ರೀತಿ ಅವ್ರೇನು ಹೇಳ್ತಾರೆ ಅಂತಂದರೆ, ಸಾಧ್ಯ ಆದಷ್ಟು ನಿಮಗೆ ಸ್ಯಾಚುರೇಟೆಡ್ ಫ್ಯಾಟು ಕಡಿಮೆ ಇರುವಂಥದ್ದು, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು ಜಾಸ್ತಿ ಇರುವಂಥದ್ದು ಆಯಿಲ್ನ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಬಟರು ಗೀನಲ್ಲಿ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನು ನೀವು ಕಡಿಮೆ ಕ್ವಾಂಟಿಟಿನಲ್ಲಿ ತೊಗೋಬೇಕಾಗತ್ತೆ, ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೋಬಾರ್ದು. ಬೆಸ್ಟ್ ಇದಕ್ಕೆ ಏನು ಅಂತಂದರೆ ಬ್ಲೆಂಡ್ ಮಾಡೋದು ಅಥವಾ ಆಲ್ಟರ್ನೇಟಿವ್ ಆಗಿ ನಾವು ಆಯಿಲ್ನ ಯೂಸ್ ಮಾಡೋದು ಬೆಟರ್ ಅಂತ ಅವರು ಹೇಳ್ತಾ ಹೋಗ್ತಾರೆ. ಅದೇ ಥರ ಬಟರು ಗೀ ಮತ್ತು ಆಯಿಲ್ನ ಕಂಪೇರ್ ಮಾಡಿದ್ರೆ ಯಾವುದು ಬೆಟರ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಸೊ ಅಗೇನ್ ದೆರ್ ವಿಲ್ ಬಿ ಎ ಲಾಟ್ ಆಫ್ ಡಿಬೇಟ್ ಈಸ್ ಗೋಯಿಂಗ್ ಆನ್, ಇದೆಯೋ ಇಲ್ವೋ. ಅಗೇನ್ ನೀವು ಬಟರ್ನ ಯಾವ ರೀತಿ ಮಾಡಿದ್ದೀರಾ, ವೆದರ್ ಆ ಬಟರ್ ಪ್ರೋಸೆಸ್ ಹೇಗಾಗಿದೆ, ದಟ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಗೀ ಅಂತ ಹೇಳ್ತೀವಿ, ಬಟರ್ ಅಂತ ಹೇಳ್ತೀವಿ, ಆಯಿಲ್ ಅಂತ ಹೇಳ್ತೀವಿ. ಸೊ ಇದೆಲ್ಲನೂ ಯಾವ ಪ್ರೋಸೆಸ್ಸಲ್ಲಿದೆ, ರಿಫೈನ್ಡ್ ಆಗಿ ಬಂದಿದೆಯಾ, ನ್ಯಾಚುರಲ್ ಆಗಿ ಸಿಕ್ಕಿದೆಯಾ, ಆ ಬೇಸಿಸ್ ಮೇಲೆ ನಾವೇನು ಹೇಳ್ತಾ ಹೋಗಬೇಕು, ವಿಚ್ ಒನ್ ಇಸ್ ಗುಡ್, ವಿಚ್ ಒನ್ ಇಸ್ ಬ್ಯಾಡ್ ಅಂತ ಹೇಳಬೇಕು. ಅಗೇನ್ ನೀವು ಬಟರ್ನ ತೊಗೊಂಡ್ರೆ, ಬಟರನ್ನು ಅಥವಾ ಗೀನಲ್ಲಿ ತೊಗೊಂಡ್ರೆ ಬಟರಿಕ್ ಆ್ಯಸಿಡ್ ಅಂತಿರುತ್ತೆ, ಅದು ನಮ್ಮ ಇಮ್ಯೂನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ಗೀನಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಅದನ್ನು ನಾವು ತೊಗೋಬೇಕು ಅಂತ ಹೇಳ್ತಾರೆ. ಬಟ್ ಎಷ್ಟು ತೊಗೋಬೇಕು ಅನ್ನೋದು ನಿಮಗೆ ಪ್ರಶ್ನೆ ಆಗುತ್ತೆ. ಬಟರು ಗೀ ಆಯಿಲ್ ಏನಿದೆಯಲ್ಲ ಯಾವುದೂ ಆರೋಗ್ಯಕ್ಕೆ ಕೆಟ್ಟದ್ದು ಅಂತಿಲ್ಲ, ಬಟ್ ಎಷ್ಟು ಅಮೌಂಟು, ಎಷ್ಟು ಪ್ರಮಾಣದಲ್ಲಿ ನೀವು ಅದನ್ನು ಉಪಯೋಗಿಸ್ಬೇಕು ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕೆಲವೊಂದು ಆಯಿಲ್ಗಳನ್ನ ನಾನು ಮುಂಚೆನೇ ಹೇಳ್ದಂಗೆ ನಾವು ಸ್ಮೋಕಿಂಗ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಈಗ ಕೆಲವೊಂದು ಆಯಿಲ್ಗಳೇನಿದೆ ನಟ್ ಆಯಿಲ್ಸ್ ಅಂತ ಕರಿತೀವಿ, ನೆಟ್ಗಳಿಂದ ಬರುವಂಥದ್ದು, ಬೀಜಗಳಿಂದ ಬರುವಂಥ ಆಯಿಲ್ಗಳೇನಿದೆಯಲ್ಲ, ಆಲಿವ್ ಆಯಿಲ್ ಆಗಿರ್ಬೋದು, ಫ್ಲೆಕ್ಸ್ ಆಯಿಲ್ ಆಗಿರ್ಬೋದು, ವಾಲ್ನಟ್ ಆಯಿಲ್ ಆಗಿರ್ಬೋದು, ಇದನ್ನೆಲ್ಲ ನಾವು ತುಂಬ ಹೈ ಟೆಂಪ್ರೇಚರ್ ಮಾಡಬಾರ್ದು. ಯಾಕೆ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ದಿ ಲೋ ಸ್ಮೋಕಿಂಗ್ ಪಾಯಿಂಟ್. ಆ ಸ್ಮೋಕಿಂಗ್ ಪಾಯಿಂಟ್ ಆದಮೇಲೂ ನಾವು ಅದನ್ನು ಫ್ರೈ ಮಾಡ್ತಾನೆ ಇದ್ದರೆ, ಅದನ್ನು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿ ಅದನ್ನು ಕುದಿಸ್ತಾನೆ ಇದ್ದರೆ ಅದೇನಾಗುತ್ತೆ ಅಂದರೆ ಕ್ಲೀವ್ ಆಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ನ ಫ್ರೀ ರ್ಯಾಡಿಕಲ್ನ ಜಾಸ್ತಿ ಜನರೇಟ್ ಮಾಡುತ್ತೆ, ಟ್ರಾನ್ಸ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ಬೋದು. ಹಾಗಾಗಿ ಅದು ಅಡ್ವೈಸಬಲ್ ಅಲ್ಲ. ನಮಗೇನು ಗುಡ್ ಬೆನಿಫಿಟ್ಸ್ ಅಂತ ನಾವೇನು ಅಂದ್ಕೊಳ್ತೀವಿ, ಅದು ಬ್ಯಾಡ್ ಹಾರ್ಮ್ಫುಲ್ ಆಗಿ ನಮಗೆ ಕನ್ವರ್ಟ್ ಮಾಡ್ಕೋಬೋದು. ಅಂಥ ಆಯಿಲ್ಗಳನ್ನ ನಾವೇನು ಮಾಡಬೇಕಾಗತ್ತೆ ಅಂದರೆ ತುಂಬ ಜಾಸ್ತಿ ಬಿಸಿ ಮಾಡ್ದಲೇ ಇರುವಂಥದ್ದು, ಸಲಾಡ್ಗಳಿಗೆ, ಡ್ರೆಸ್ಸಿಂಗ್ಗಳಿಗೆ ಯೂಸ್ ಮಾಡುವಂಥದ್ದು, ಅಂಥದ್ದನ್ನು ನಾವು ಮಾಡಬೇಕಾಗತ್ತೆ. ಹಾಗಾಗಿ ಸ್ಮೋಕಿಂಗ್ ಪಾಯಿಂಟ್ ಪ್ಲೇ ಇಂಪಾರ್ಟೆಂಟ್ ರೋಲ್. ಅದೇ ಥರ ಎವ್ರಿ ಆಫನ್ ನಾವೇನು ಮಾಡಬೇಕು ಅಂತಂದರೆ ಈ ಆಯಿಲ್ಗಳನ್ನ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ದಿ ನ್ಯೂಟ್ರಿಷನ್ಸ್ ಹಾಗೆ ಹೇಳ್ತಾರೆ. ಯಾಕೆಂದರೆ ಪ್ರತಿಯೊಂದು ಆಯಿಲಲ್ಲೂ ತಂದೇ ಆದಂಥ ಗುಡ್ ಆ್ಯಂಡ್ ಬ್ಯಾಡ್ ಇರುತ್ತೆ. ಹಾಗಾಗಿ ಎಲ್ಲರದು ನಮಗೆ ಬೇಕು ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಕುಕ್ಕಿಂಗ್ ಆಯಿಲ್ನ ಆವಾಗ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಟ್ ಟೇಕ್ ಹೋಮ್ ಏನು ಅಂತಂದರೆ, ಮೆಸೇಜ್ ಏನು ಅಂತಂದರೆ,
ಈ ಆಯಿಲ್ಗಳನ್ನ ನಾವು ಏನು ಇಟ್ಕೊಳ್ತೀವಲ್ಲ, ಈ ಆಯಿಲಲ್ಲಿ ನನಗೆ ಏನಾಗಿರಬೇಕು, ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಕಡಿಮೆ ಇರಬೇಕು, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಜಾಸ್ತಿ ಇರಬೇಕು, ಜೊತೆಗೆ ಒಮೆಗಾ 3 ಒಮೆಗಾ 6% ರೇಷಿಯೋ ಏನಿದೆಯಲ್ಲ ಅದು ಇರಬೇಕು. ಆವಾಗಷ್ಟೇ ಅದನ್ನು ನಾನು ಗುಡ್ ಆಯಿಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಈ ಆಯಿಲ್ ಏನಿದೆಯಲ್ಲ ಅದನ್ನು ಯಾವಾಗೂ ನೀವು ಏರ್ ಟೈಟ್ ಕಂಟೈನರ್ಸಲ್ಲಿ ಕೂಲ್ ಡಾರ್ಕ್ ಆಗಿರುವಂಥದ್ರಲ್ಲಿ ಡ್ರೈ ಪ್ಲೇಸಲ್ಲಿ ಇರಬೇಕಾಗತ್ತೆ. ಕೂಲ್ ಆಗಿಲ್ಲ ಅಥವಾ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದ್ರೂ ಅದು ಅದರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಡಿಫರ್ ಆಗ್ತಾ ಹೋಗುತ್ತೆ. ಜೊತೆಗೆ ಡಾರ್ಕಲ್ಲಿ ಇಡಬೇಕು, ಸನ್ ಲೈಟ್ಗೆ ಡೈರೆಕ್ಟಾಗಿ ಎಕ್ಸ್ಪೋಸ್ ಆಗೋಂಗೆ ಇಟ್ಟರೆ ಈವನ್ ಆ ಸನ್ ಲೈಟ್ ಏನು ಮಾಡುತ್ತೆ, ಆಕ್ಸಿಡೇಷನು, ಪಾಲಿಮರೈಸೇಷನು, ಅದೇ ಥರ ಕ್ಲೀವೇಜು ಇದನ್ನೆಲ್ಲನೂ ಅದು ಆಗ್ತಾ ಹೋಗುತ್ತೆ. ಹಂಗಾಗಿ ನಾವು ಆಯಿಲ್ನ ಯಾವಾಗೂ ಏರ್ ಟೈಟ್ ಕಂಟೈನರಲ್ಲಿ ಕೂಲ್ ಆ್ಯಂಡ್ ಡ್ರೈ ಪ್ಲೇಸಲ್ಲಿ ಮಾಡಬೇಕು. ಮತ್ತೆ ಅವಾಯ್ಡ್ ಮಾಡೋದನ್ನು, ಈ ಆಯಿಲ್ನ ನಾವು ತಡಿಬೇಕಾಗತ್ತೆ. ಆಮೇಲೆ ರಿಫೈನ್ಡ್ ಆಯಿಲ್ನ ಎವ್ರಿ ಡೇ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮದು ಹಾರ್ಟ್ ಅಟ್ಯಾಕ್ ಇರ್ಬೋದು, ಸ್ಟ್ರೋಕ್ಸ್ ಇರ್ಬೋದು, ಅದೆಲ್ಲನೂ ನಮಗೆ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.